ಲೂಕನು ಬರೆದ ಸುವಾರ್ತೆ ಅಧ್ಯಾಯ 13 10ರಿಂದ ಇರುವ ವಾಕ್ಯಗಳನ್ನು ಓದಿರಿ. ಒಂದಾನೊಂದು ಸಬ್ಬತ್ ದಿನದಲ್ಲಿ ಆತನು ಒಂದು ಸಭಾ ಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು. ಅಲ್ಲಿ 18 ವರ್ಷಗಳಿಂದ ದೆವ್ವ ಹಿಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು. ಆಕೆಯು ನಡು ಬೊಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ, ನಿನಗೆ ರೋಗ ಬಿಡುಗಡೆ ಆಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಯನ್ನು ಇಟ್ಟು ಕೂಡಲೇ ಆಕೆ ನೆಟ್ಟಗಾದಳು, ದೇವರನ್ನು ಕೊಂಡಾಡಿದಳು. ನೀವಿಲ್ಲಿ ನೋಡಿದರೆ 18 ವರ್ಷಗಳಿಂದ ದೆವ್ವ ಹಿಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀ. ಅವಳು ಹೆಂಗೆ ಇದ್ದಳು? ನೆಟ್ಟಗೆ ಅವಳು ಬರೋಕ್ಕಾಗಲ್ಲ, ಆ ಒಂದು ಪರಿಸ್ಥಿತಿಯಲ್ಲಿ ಇದ್ದಳು. ಸೈತಾನನಿಂದ ಬಂಧಿಸಲ್ಪಟ್ಟ ಒಂದು ಪರಿಸ್ಥಿತಿಯಲ್ಲಿ ಇದ್ದ ಒಂದು ಸ್ತ್ರೀಯನ್ನು ನಾವಿಲ್ಲಿ ನೋಡುತ್ತೇವೆ. ಯೇಸು ಕರ್ತನು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು, ಅಮ್ಮ, ನಿನಗೆ ರೋಗ ಬಿಡುಗಡೆ ಆಯಿತು ಎಂದು ಹೇಳಿ ಆಕೆ ಮೇಲೆ ತನ್ನ ಕೈಗಳನ್ನು ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು, ಅವಳು ದೇವರನ್ನು ಕೊಂಡಾಡಿದಳು ಎಂದು ನಾವು ನೋಡುತ್ತೇವೆ. ಇಲ್ಲಿ 13ನೇ ವಾಕ್ಯದಲ್ಲಿ ನೋಡಿರಿ, ಆದರೆ ಆ ಸಭಾ ಮಂದಿರದ ಅಧಿಕಾರಿಯು ನಡೆದ ಸಂಗತಿಯನ್ನು ನೋಡಿ ಸಬ್ಬತ್ ದಿನದಲ್ಲಿ ಯೇಸು ಸ್ವಸ್ಥ ಮಾಡಿದನಲ್ಲ ಎಂದು ರೋಷಗೊಂಡು ಜನರಿಗೆ ಕೆಲಸ ಮಾಡುವುದಕ್ಕೆ 6 ದಿವಸಗಳು ಅವೇ ಅಷ್ಟೇ, ಆ ದಿವಸಗಳಲ್ಲಿ ಬಂದು ವಾಸಿ ಮಾಡಿಕೊಳ್ಳಿರಿ, ಸಬ್ಬತ್ ದಿನದಲ್ಲಿ ಮಾತ್ರ ಬೇಡ ಎಂದು ಹೇಳಿದನು. ಆ ಮಾತನ್ನು ಕೇಳಿ ಸ್ವಾಮಿಯು ಅವನಿಗೆ, ಕಪಟಿಗಳು ನೀವು, ನಿಮ್ಮಲ್ಲಿ ಪ್ರತಿಯೊಬ್ಬನು ಸಬ್ಬತ್ ದಿನದಲ್ಲಿ ತನ್ನ ಎತ್ತನ್ನಾಗಲಿ ಕತ್ತೆಯನ್ನಾಗಲಿ ಗೋದಲಿಯಿಂದ ಬೆಚ್ಚಿ ನೀರು ಕುಡಿಸುವಕ್ಕಾಗಿ ಹಿಡಿದುಕೊಂಡು ಹೋಗುತ್ತಾನಲ್ಲವೇ? ಹಾಗಾದರೆ ತನಕ 18 ವರ್ಷಗಳ ತನಕ ಸೈತಾನನು ಕಟ್ಟಿ ಹಾಕಿದವಳು, ಅಬ್ರಹಾಮನ ವಂಶದವಳು ಆಗಿರುವ ಈಕೆಯನ್ನು ಸಬ್ಬತ್ ದಿನದಲ್ಲಿ ಈ ಕಟ್ಟಿನೊಳಗಿಂದ ಬಿಡಿಸಲಾರದು ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ. ಇಲ್ಲಿ ನೋಡಿದ್ರೆ, ಕಟ್ಟಲ್ಪಟ್ಟ ಪರಿಸ್ಥಿತಿಯಲ್ಲಿ ಇದ್ದ ಒಂದು ಸ್ತ್ರೀ, ಅವಳು 18 ವರ್ಷ ಆ ಸಭಾ ಮಂದಿರದಲ್ಲಿ ಬಂದು ಹೋಗ್ತಾ ಇದ್ದಾಳೆ. ಅವಳ ಮೇಲೆ ಈ ಜನರಿಗೆ ಕಣಿಗರ ಇಲ್ಲ. ಅವಳಿಗೋಸ್ಕರ ಪ್ರಾರ್ಥನೆ ಮಾಡುವವರು, ವಿನಂತಿ ಮಾಡುವವರು, ಅವಳಿಗೆ ಬಿಡುಗಡೆ ಆಗಬೇಕು ಒಂದು ಆಸೆ ಇರುವವರು ಇಲ್ಲ. ಹಂಗೆ ವಾಸಿ ಆದ್ರೂ ಕೂಡ ಸಬ್ಬತ್ ದಿನದಲ್ಲಿ ಅದು ವಾಸಿ ಆಗಬಾರದು ಅವ್ರ ನಿಯಮಗಳನ್ನು ಮಾಡಿ ಇಟ್ಟಿರುವುದನ್ನು ನಾವು ನೋಡ್ತೇವೆ. ಈ ಸಬ್ಬತ್ ದಿವಸ ಅಂದ್ರೆ ಏನು, ಈ ವಿಶ್ರಾಂತಿ ದಿವಸದ ಮಹತ್ವ ಏನು, ಇವತ್ತು ನಾವು ಸ್ವಲ್ಪ ಧ್ಯಾನಿಸೋಣ. ಹೆಚ್ಚು ಜನರು ವಿಶ್ರಾಂತಿ ದಿವಸಕ್ಕೆ ಪ್ರಾಮುಖ್ಯತೆಯನ್ನು ಕೊಡದೇ ಇರುವುದನ್ನು ನಾವು ನೋಡ್ತೇವೆ. ಆ ದಿವಸದಲ್ಲಿ ಒಂದು ಎಕ್ಸಾಮ್ ಬಂದ್ಬಿಟ್ರೆ ಅದಕ್ಕೆ ಹೋಗ್ಬಿಡ್ತಾರೆ. ಮದುವೆ ಕಾರ್ಯಗಳು ಕೂಡ ಆ ಸಂಡೇಯಲ್ಲಿ ಕಂಡಕ್ಟ್ ಮಾಡುವವರು ಇರುವುದನ್ನು ನಾವು ನೋಡ್ತೇವೆ. ಸಬ್ಬತ್ ದಿನ ಅಂದ್ರೆ ಏನು, ಯಾಕೆ ದೇವರು ಸಬ್ಬತ್ ದಿನವನ್ನು ಸೃಷ್ಟಿ ಮಾಡಿದರು, ಅದಕ್ಕೆ ಏನು ಮಹತ್ವ ಎಂದು ಇವತ್ತು ನಾವು ಧ್ಯಾನಿಸಿದ್ದೇವೆ. ಅಧ್ಯಾಯ 2 ವಾಕ್ಯ 3 ಓದಿರಿ. ದೇವರು ಆ ದಿವಸವನ್ನು ಎಲ್ಲಾ ಸೃಷ್ಟಿ ಕಾರ್ಯಗಳನ್ನು ಮಾಡಿ ಮುಗಿಸಿದ ವೇಳೆ ಆ 7ನೇ ದಿವಸವನ್ನು ಹೇಗೆ ಮಾಡಿದನವನು? ಪರಿಶುದ್ಧ ದಿನವಾಗಿ ಇರಲಿ ಎಂದು ಆಶೀರ್ವದಿಸಿದನು ಎಂದು ನಾವು ನೋಡುತ್ತೇವೆ. ಪರಿಶುದ್ಧ ದಿನ ಅಂದ್ರೆ ಏನು? ಅದು ಮೀಸಲಾದ ದಿನ, ಬೇರ್ಪಡಿಸಲ್ಪಟ್ಟಿರುವ ದಿನ. ದೇವರು ವಿಶ್ರಾಂತಿ ಹೊಂದುತ್ತಾರ, ಹಗಲು ರಾತ್ರಿ ಅವ್ರಿಗೆ ನಿದ್ರೆ ಬರುವುದಿಲ್ಲ ಅಂದ್ರೆ ಅವ್ರು ವಿಶ್ರಾಂತಿ ಹೊಂದುವ ದೇವರ ಅವರು. ಹಂಗೆ ಇಲ್ಲ ರೀ. ಹಲ್ಲೆಲೂಯಾ. ಆ ದಿವಸವನ್ನು ದೇವರು ಆಶೀರ್ವದಿಸಿ, ಆ ದಿವಸದಿಂದ ಅವರು ಸೃಷ್ಟಿ ಮಾಡಿದ ಆದಾಮ್ ಅವ್ವ ಜೊತೆಯಲ್ಲಿ ಅಂಗಾಳಿಯಲ್ಲಿ ಸಂಜೆ ಸಮಯದಲ್ಲಿ ಅವ್ರ ಜೊತೆಗೆ ಸಂಚರಿಸುವರಾಗಿ ಇದ್ದದನ್ನು
ನಾವು ನೋಡ್ತೇವೆ. ಹಲ್ಲೆಲೂಯಾ. ಆ ಎಲ್ಲ ಮುಗಿದೋಯ್ತು, ಹೋಗಿ ನಿದ್ರೆ ಮಾಡ್ತಾರ, ಹಂಗೆ ಇಲ್ಲ. ಆ ದಿವಸದಿಂದ ಜನರ ಮಧ್ಯದಲ್ಲಿ ದೇವರು ವಾಸವಾಗಿ ಇರಬೇಕು. ನಾನು ಅವರ ಮಧ್ಯದಲ್ಲಿ, ನಾನು ಅವ್ರಿಗೆ ದೇವರಾಗಿ ಇರಬೇಕು, ಅವ್ರು ನನ್ನ ಜನರಾಗಿ ಇರಬೇಕೆಂದು ಅವರು ಪ್ರಾರಂಭಿಸಿದ ದಿವಸ 7ನೇ ದಿವಸ. ಹೆಚ್ಚು ಜನರಿಗೆ ಅದು ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಸ್ಥಳದಲ್ಲಿ ನೀವು ನೋಡಿದರೆ ಅದು ಆಶೀರ್ವದಿಸಲ್ಪಟ್ಟ ದಿವಸವಾಗಿ ಇರುವುದು. ದೇವರು ಜನರಿಗೆ ಕೃತಜ್ಞತೆ ಇರಬೇಕು. 6 ದಿವಸಗಳು ಕೆಲಸ ಮಾಡುವವರು 7ನೇ ದಿವಸ ದೇವರ ಪಾದದಲ್ಲಿ ಬಂದು ಅವರು ಮೈಗೆ ವಿಶ್ರಾಂತಿ ಕೊಟ್ಬಿಟ್ಟು ಆತ್ಮದಲ್ಲಿ ಉಜ್ಜೀವನೆಯನ್ನು ಹೊಂದಿಕೊಳ್ಳುವ ದಿವಸವಾಗಿಯೂ ಅವರು ಕೃತಜ್ಞತೆ ಉಳ್ಳವರಾಗಿ ದೇವರಿಗೆ ಉಪಕಾರ ಸ್ತುತಿ ಮಾಡುವ ದಿವಸವಾಗಿರಬೇಕು. ಯಾಕಂದ್ರೆ ಮನುಷ್ಯನು ದೇವರು ಕೊಡುವ ಎಲ್ಲ ಉಪಕಾರಗಳನ್ನು ಮರೆತು ಬಿಡುವನಾಗಿರುತ್ತಾನೆ. ನೀವು ಸತ್ಯವೇದದಲ್ಲಿ ವಿಮೋಚನಕಾಂಡ ಅಧ್ಯಾಯ 20:10 ತಗೊಂಡು ಹೋದ್ರಿ. ವಿಮೋಚನಕಾಂಡ ಅಧ್ಯಾಯ 20:10. 7ನೆಯ ದಿನವು ನಿನ್ನ ದೇವರಾದ ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಹಲ್ಲೆಲೂಯಾ. ಮೀಸಲಾದ ವಿಶ್ರಾಂತಿ ದಿವಸ. ಅದರಲ್ಲಿ ನೀನು ಯಾವ ಕೆಲಸವನ್ನೂ ಮಾಡಬಾರದು. ನಿನ್ನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಗಂಡಾಳು, ಹೆಣ್ಣಾಳು, ಪಶುಗಳು, ನಿನ್ನ ಊರಲ್ಲಿ ಇರುವ ಅನ್ಯ ದೇಶದವರು ಯಾವ ಕೆಲಸವನ್ನೂ ಮಾಡಬಾರದು. ಹಲ್ಲೆಲೂಯಾ. ಯಾಕೆ ಹಾಗೆ ದೇವರು ಸ್ಪಷ್ಟವಾಗಿ ಹೇಳಿದರು? ಇದು ಮೀಸಲಾದ ದಿನ ಅಂದ್ರೆ ಮೊದಲನೇದಾಗಿ ಶರೀರಕ್ಕೆ ನೀವು ವಿಶ್ರಾಂತಿ ಕೊಡಬೇಕು. ರೆಸ್ಟ್ ಫಿಸಿಕಲಿ, ಸೈಂಟಿಫಿಕಲಿ. 6 ದಿವಸ ಕೆಲಸ ಮಾಡುವವರಿಗೆ 1 ದಿವಸ ಶರೀರಕ್ಕೆ ಏನು ಕೊಡಬೇಕು? ರೆಸ್ಟ್ ಕೊಡಬೇಕು, ವಿಶ್ರಾಂತಿ ಕೊಡಬೇಕು. ಹಂಗೆ ನೀವು ರಜಾ ಕೊಟ್ರೆ ಆ ಶರೀರ ರಿನ್ಯೂ ಆಗುತ್ತದೆ. ಹಲ್ಲೆಲೂಯಾ. ಎರಡನೇದಾಗಿ ದೇವರು ಎಷ್ಟು ಒಳ್ಳೆಯವರಂದ್ರೆ, ನಾವು ಇಲ್ಲಿರುವ ಕಂಪನೀಸ್ 7 ದಿವಸ ಕೂಡ ಕೆಲಸಕ್ಕೆ ಕರೀತಾರೆ. 7 ದಿವಸ ಕೂಡ ಕೆಲಸ ಮಾಡಬೇಕು. ನೈಟ್ ಡ್ಯೂಟಿ, ಹಗಲ್ ಡ್ಯೂಟಿ ಎಲ್ಲ ಕೊಡ್ತಾರೆ. ಬಟ್ ದೇವರು ಮನುಷ್ಯನ ಮೇಲೆ ಕನಿಕರವೂ ಪ್ರೀತಿ ಇರುವ ದೇವರಾಗಿರೋದ್ರಿಂದ ನೀವು 6 ದಿವಸ ಕೆಲಸ ಮಾಡು, 7ನೇ ದಿವಸ ರಜಾ ನಿನಗೆ. ಇನ್ನೇನು ಕೆಲಸಕ್ಕೆ ಹೋಗ್ಬೇಡ, ನನ್ನ ಪ್ರಸನ್ನತೆಗೆ ಕೂಡಿ ಬಾ. ನನ್ನ ಪ್ರಸನ್ನತೆಗೆ ನೀವು ಬರಬೇಕು. ಅಲ್ಲಿ ನೀನು ನನ್ನನ್ನು ಆರಾಧಿಸಬೇಕು, ಸ್ತುತಿಸಬೇಕು, ನನ್ನ ವಾಕ್ಯವನ್ನು ಕೇಳಬೇಕು. ನಿನ್ನ ಆತ್ಮದಲ್ಲಿ ಉಜ್ಜೀವನೆಯನ್ನು ನೀನು ಹೊಂದಿಕೊಂಡು ಆ ದಿವಸದಿಂದ ಇನ್ನೊಂದು ವಾರವನ್ನು ನೀನು ನನ್ನ ಬಲದಿಂದ ನೀನು ಏನು ಮಾಡಬೇಕು? ಬದುಕು ಎಂದು ದೇವರು ನೇಮಿಸಿದ ದಿವಸ ಅದು. ಇಲ್ಲಿ ನೀವು ನೋಡಿದ್ರೆ ಅದು ತುಂಬಾ ಚೆನ್ನಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿರೋದು. ಮುಂದೆ ಓದಮ್ಮ. 6 ದಿನಗಳಲ್ಲಿ ಯೆಹೋವನು ಭೂಮ್ಯಾಕಾಶಗಳನ್ನು, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿ 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡನು. ಆದದರಿಂದ ಯೆಹೋವನು ಸಬ್ಬತ್ ದಿನವನ್ನು ತನ್ನ ದಿನವಾಗಿರಲಿ ಎಂದು. ತನ್ನ ದಿನವಾಗಿರಲಿ. ದೇವರ ದಿವಸ ಅದು. ಇದು ದೇವರ ದಿವಸ. ಇದಕ್ಕೆ ಒಂದು ವಾಕ್ಯವನ್ನು ನಾವು ನೋಡೋಣ. ಪ್ರಕಟಣೆ ಅಧ್ಯಾಯ 1 ವಾಕ್ಯ 10. ನಾನು ಕರ್ತನ ದಿನದಲ್ಲಿ ದೇವರಾತ್ಮ ವಶನಾಗಿ ನನ್ನ ಹಿಂದುಗಡೆ ತುತ್ತೂರಿಯ ಶಬ್ದದಂತಿರುವ ಮಹಾ ಶಬ್ದವನ್ನು ಕೇಳಿದೆನು. ಹಲ್ಲೆಲೂಯಾ. ನೀವು ನೋಡಿದರೆ ಅವನು ಬರೀತಾನೆ ಸ್ಪಷ್ಟವಾಗಿ, ನಾನು ಅಂದ್ರೆ ಯೋಹಾನನು ಕರ್ತನ ದಿನದಲ್ಲಿ ದೇವರ ಆತ್ಮನ ವಶನಾಗಿ ನನ್ನ ಹಿಂದುಗಡೆ ತುತ್ತೂರಿಯ ಶಬ್ದದಿಂದಿರುವ ಮಹಾ ಶಬ್ದವನ್ನು ಕೇಳಿದನು. ಅಂದ್ರೆ ಏನು? ಅಲ್ಲಿ ದೇವರು ತನ್ನನ್ನು ಅವನಿಗೆ ಪ್ರಕಟಿಸಿಕೊಂಡರು. ದೇವರು ಅವನನ್ನು ಸಂಧಿಸಿದರು. ನಾವು ದೇವರನ್ನು ಸಂಧಿಸುವ ದಿವಸವೇ ಕರ್ತನ ದಿವಸ. ಹಲ್ಲೆಲೂಯಾ. ಹಾಗೆ ಇರುವಾಗ ನಮ್ಮ ಅಪ್ಪನು ಬೇರೂರು ಊರಲ್ಲಿ ಇದ್ದಾರೆ, ನಮಗೆ ಕೆಲಸ ಮೈಸೂರಲ್ಲಿ ಇದೆ ಅಂದ್ರೆ ಒಂದು ದಿವಸ ಅವರನ್ನು ನೋಡಕ್ ನಾವು ಹೋಗಲ್ಲವೇ? ಆ ಕೆಲಸ ನಮ್ಮನ್ನು ಹೆತ್ತವರು, ನಮ್ಮನ್ನು ಚಿಕ್ಕ ವಯಸ್ಸಿಂದ ಬೆಳೆಸಿದವರು. ಹಾಗೆ ಇರುವಾಗ ಆ ತಂದೆಯನ್ನು ಒಂದು ವಾರ ರಜೆ ಸಿಕ್ಕಿದರೆ ನಾವು ನೋಡೋಕೆ ಹೋಗ್ತೇವೆ. ನಾನು ಕಾಲೇಜಲ್ಲಿ ಓದ್ತಾ ಇರುವಾಗ ನಮಗೆ ವೀಕೆಂಡ್ ಸಿಗುತ್ತೆ. ಈ ವೀಕೆಂಡ್ ಅಲ್ಲಿ ನಾವು ಎಲ್ಲ ತಿರುಗಾಡಕ್ ಹೋಗಲ್ಲ, ಮನೆಗೆ ಹೋಗ್ತೇವೆ. ಯಾಕಂದ್ರೆ ಹಾಸ್ಟೆಲ್ ಇರುವ ಊಟ ತಿಂದು ನಾಲಿಗೆ ಸಿತ್ತೋಯ್ತು. ಮನೆಗೆ ಹೋದ್ರೆ ನಮಗೆ ಮಟನ್, ಚಿಕನ್, ಫಿಶ್ ಎಲ್ಲ ನಮಗೆ ಮಾಡಿ ಕೊಡ್ತಾರೆ. ಹಂಗಾದ್ರೆ ನಾವು ಹುಡುಕಿ ಹೋಗೋದು ಎಲ್ಲಿ? ಬೇರೆ ಕಡೆ ಇಲ್ಲ, ತಂದೆ ತಾಯಿ ಕಡೆಗೆ ಹೋಗುತ್ತೇವೆ. ಇರುವಾಗ ಕರ್ತನ ದಿವಸ ಕೂಡ ನಮ್ಮನ್ನು ಸೃಷ್ಟಿ ಮಾಡಿದ ದೇವರನ್ನು ಹುಡುಕಿ ಹೋಗುವ ದಿವಸ. ಅದಕ್ಕೆ ನೀವು ದೇವರನ್ನು ಹುಡುಕಿ ಬಂದಿದ್ದೀರಿ. ಹಲ್ಲೆಲೂಯಾ. ಇವರು ಸಾಮಾನ್ಯವಾದ ದೇವರಲ್ಲ. ನಾವು ಮುಂದೆ ನೋಡೋಣ ಅವ್ರು ನಮಗಾಗಿ ಏನು ಮಾಡಿ ಮುಗಿಸ್ತಾರೆ ಅಂತ ನಾವು ನೋಡ್ತೇವೆ. ಇದು ಕರ್ತನ ದಿವಸ, ದೇವರು ಆಶೀರ್ವದಿಸಿದ ದಿವಸ. ಅಲ್ಲಿ ಬಂದು ನೀವು ಆರಾಧಿಸುವಾಗ ದೇವರು ನಿಮ್ಮ ಆರಾಧನೆಯನ್ನು ಸ್ವೀಕರಿಸಿ ನಿಮಗೆ ಬಹಳವಾದ ಆಶೀರ್ವಾದಗಳನ್ನು ಕೊಡುವ ದಿವಸ. ಅದಕ್ಕೆ ಅಲ್ಲಿ ಬರೆಯಲ್ಪಟ್ಟಿರುವ 2 ಕಾರ್ಯಗಳು. ಮೊದಲನೇದಾಗಿ ಅದು ದೇವರ ದಿವಸ, ದೇವರಿಗೆ ಮೀಸಲಾದ ವಿಶ್ರಾಂತಿ ದಿವಸ.
ಎರಡನೇದಾಗಿ ದೇವರಿಂದ ಆಶೀರ್ವದಿಸಲ್ಪಟ್ಟ ಅದು ದಿನವಾಗಿದೆ. ದೇವರ ಆಶೀರ್ವಾದ ಬೇಕಾದರೆ ವಿಶ್ರಾಂತಿ ದಿವಸದಲ್ಲಿ ದೇವರನ್ನು ಹುಡುಕಿ ಬರಲೇಬೇಕು. ನಮಗೆ ಕೆಲಸಗಳು ಇರಬಹುದು. ಈ ಕಾಲದಲ್ಲಿ ನೋಡಿದ್ರೆ ಜನರು ಯೂಟ್ಯೂಬ್ ಅಲ್ಲಿ ಆರಾಧನೆ, ಯೂಟ್ಯೂಬ್ ಅಲ್ಲಿ ಟಿವಿಯಲ್ಲಿ ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಊಟವನ್ನು ಯೂಟ್ಯೂಬ್ ಅಲ್ಲಿ ಕೊಟ್ಟರೆ ತಗೊಳ್ವಾ ಅಂತ ಬಾಯಿನಿದ್ದರೆ ಕೊಡ್ತೇನೆ ಕೊಡೋಕ್ಕಾಗತ್ತ. ಕೋವಿಡ್ ಟೈಮಲ್ಲಿ ಎಷ್ಟೋ ಆರಾಧನೆಗಳು ನಡೆದು ಸರಿ, ಬೇರೆ ದಾರಿಯೇ ಇಲ್ಲ. ಮನೆಯಲ್ಲಿ ಪ್ರೇಯರೇ ನಡೀತಾ ಇಲ್ಲ, ಸಭೆಯಲ್ಲಿ ನಡೀತಾ ಇದೆ. ಮನೆಗೆ ಹೋದ ಮೇಲೆ ಜನರು ಪಾಪಿಗಳು ಆಗಿ ಬದುಕುತ್ತಾರೆ. ಸಮಾಜ ಅಂತ ದೇವರು ಏನ್ ಮಾಡಿದ್ರು, ಕೋವಿಡ್ ಟೈಮಲ್ಲಿ ಮನೆಯಲ್ಲಿ ಸರಿಯಾಗಿ ಪ್ರೇಯರ್ ಅವ್ರು ಮಾಡಿಕೊಳ್ಳಲಿ ಎಂದು ಒಂದು ಕಾಲವನ್ನು ನಮಗೆ ಕೊಟ್ಟಿದ್ದಾರೆ. ಇದು ಮುಗಿದು ಹೋದ ಮೇಲೆ ಆ ಟೈಮಲ್ಲಿ ಹೆಚ್ಚಾದ ಜನರು ಯೂಟ್ಯೂಬ್ ಅಲ್ಲಿ ಬಂದು, ಫೇಸ್ಬುಕ್ ಅದು ಇದರಲ್ಲಿ ಬಂದು ಪ್ರಸಂಗ ಮಾಡಿ ಆರಾಧನೆ ನಡೆಸ್ತಾ ಇದ್ರು. ಆದರೂ ಕೂಡ ಕಮ್ಯುನಿಯನ್ ಸರ್ವಿಸ್ ನಡೆಸಕ್ಕಾಗತ್ತಾ? ದೀಕ್ಷಾಸ್ಥಾನ ಕೊಡಕ್ಕಾಗತ್ತಾ? ಆಗಲ್ಲ. ಅದಕ್ಕೆ ನಾವು ಹೆಂಗೆ ಬರಬೇಕು, ಫಿಸಿಕಲ್ ಆಗಿ ಸಭೆಗೆ ಬರಲೇಬೇಕು. ಕೋವಿಡ್ ಕಾಲ ಮುಗಿದ ಮೇಲೆ ಇನ್ನೊಂದು ಅಪಾಯಕರವಾದ ಪರಿಸ್ಥಿತಿ ಸಭೆಗಳಿಗೆ ಬಂತು. ಏನು ಗೊತ್ತಾ, ಜನರು ಸಭೆಗೆ ಬರುವುದನ್ನು ಬಿಟ್ಟು ಮನೆಗಳಲ್ಲಿ ಕೂತ್ಕೊಂಡು ದೋಸೆ ಹಾಕ್ತಾ ಇರುವಾಗ ಹಂಗೆ ಸೈಡಲ್ಲಿ ಮೊಬೈಲ್ ಹಾಕಿಕೊಂಡು ಅಲ್ಲಿ ಆರಾಧಿಸುವುದು. ಅದಕ್ಕೆ ಸಭೆ ಒಂದು ಕ್ರಮ ಅನುಸಾರವಾಗಿ ಬರುವ ಸ್ಥಳ. ನೀವು ಇಲ್ಲಿ ಬಂದರೆ ನೀವು ಸ್ನಾನ ಮಾಡಿಕೊಂಡು ಇಲ್ಲಿ ನೀವು ಒಳ್ಳೆ ಬಟ್ಟೆಗಳನ್ನು ಹಾಕಿಕೊಂಡು ಯು ಆರ್ ಪ್ರೆಸೆಂಟಿಂಗ್ ಯುವರ್ ಸೆಲ್ಫ್. ಹಲ್ಲೆಲೂಯಾ. ನೀವು ನಿಮ್ಮನ್ನು ದೇವರ ಮುಂದೆ ಬಂದು ಒಂದು ಶುದ್ಧ ರೀತಿಯಲ್ಲಿ ಬಂದು ಕೂತ್ಕೊಂಡು ದೇವರನ್ನು ಕ್ರಮಾನುಸಾರವಾಗಿ ಆರಾಧಿಸ್ತೀರಿ. ಅದೇ ಸಭೆ. ಆ ಸಭೆಯಲ್ಲಿ ಇರುವ ಆ ಒಂದು ಶಿಸ್ತನ್ನು ನೀವು ಖಂಡಿತವಾಗಿ ಹಿಂಬಾಲಿಸಬೇಕು. ಅದಕ್ಕೆ ಸಭೆಗಳನ್ನು ದೇವರು ಕೊಟ್ಟಿದ್ದಾರೆ. ನೀವು ಇಸ್ರೇಲ್ ಜನರ ಜೀವಿತವನ್ನು ನೀವು ನೋಡಿರಿ. ಅವರು ಅಲ್ಲಿಂದ ಹೊರಟು ಅವರು ಬರುವಾಗ ಯಾರು ಮುಂದೆ ಹೋಗಬೇಕು, ಮೊದಲು ಮಂಜುಷ, ಆಮೇಲೆ ಲೇವಿ ಕುಲದವರು, ಅದರಲ್ಲೂ ಒಂದೊಂದು ಕುಲದವರು ಯಾರ್ಯಾರನ್ನು ಎತ್ತಬೇಕು, ಯಾರು ಇಷ್ಟು ದೂರದಲ್ಲಿ ಅಂತರದಲ್ಲಿ ಬರಬೇಕು, ಆಮೇಲೆ ರೂಬನ್ ಗಾದಲ್ಲಿ ಯಾವ್ಯಾವ್ದು ಕುಲಗಳು ಹೋಗಬೇಕು, ಯೂದ ಹೆಂಗೆ ಹೋಗಬೇಕು, ಎಲ್ಲವನ್ನು ಕ್ರಮ ಅನುಸಾರವಾಗಿ ಅವರು ಎಲ್ಲೆಲ್ಲಿ ವಾಸವಾಗಿದ್ದಾರೋ ತಂಗಿದ್ದಾರೋ ಅಲ್ಲಿ ಆ ಗೂಡಾರ ಮಧ್ಯದಲ್ಲಿ ಈ ಬಲಕಡೆಯಲ್ಲಿ 3 ಕುಲಗಳು, ಎಡಗಡೆಯಲ್ಲಿ 3 ಕುಲಗಳು, ಆ ಕಡೆ ಈ ಕಡೆ ಎಲ್ಲ 12 ಕುಲಗಳು ಆ ಗೂಡಾರನ್ನು ಸುತ್ತಿ ಹೇಗೆ ಇರಬೇಕು, ಅವರು ಹೇಗೆ ವ್ಯವಹಾರಗಳನ್ನು ನಡೆಸಬೇಕು, ಅಡವಿಯಲ್ಲಿ ದೇವರು ಸತ್ಯವೇದದಲ್ಲಿ ಹೇಳಿಕೊಟ್ಟಿದ್ದಾರೆ. ಕ್ರಮಾನುಸಾರ ಯೆರೂಸಲೇಮ್ ದೇವಾಲಯವನ್ನು ನೋಡ್ರಿ, ಅದು ಕ್ರಮಾನುಸಾರವಾಗಿ ಕಟ್ಟಲ್ಪಟ್ಟಿದೆ. ಆ ನಗರವೇ ಕ್ರಮಾನುಸಾರವಾಗಿ ಕಟ್ಟಲ್ಪಟ್ಟಿರೋದು, ಸುತ್ತಿರುವ ಕುಲಗಳು. ಈ ರೀತಿಯಲ್ಲಿ ದೇವರ ಕ್ರಮವನ್ನು ತುಂಬಾ ಅವರು ನಮಗಾಗಿ ಕೊಟ್ಟಿದ್ದಾರೆ ನಿಯಮಗಳು. ಅದನ್ನು ನಾವು ಹಿಂಬಾಲಿಸುವರಾಗಿರಬೇಕು. ನೀವೊಂದು ಸ್ಕೂಲಿಗೆ 8 ಗಂಟೆಗೆ ಸ್ಕೂಲ್ ಅಂದ್ರೆ 8:30 ಹೋಗೋದಾಗುತ್ತಾ? IT ಕಂಪನಿಯಲ್ಲಿ ಹೋಗಿ ನೀವು ಕರೆಕ್ಟ್ ಟೈಮಲ್ಲಿ ಪಂಚ್ ಮಾಡದೆ ಹೋದರೆ ಆ ದಿವಸ ಸಂಬಳ ಕಟ್ಟು ಇರುವಾಗ ದೇವರು ಒಂದು ದಿವಸವನ್ನು ನೇಮಿಸಿ ನನ್ನ ಪಾದದಲ್ಲಿ ನೀವು ಬರಬೇಕು ಅಂತ ಹೇಳಿದ್ರೆ ಆ ದಿವಸ ನೀವು ದೇವರ ಪಾದದಲ್ಲಿ ಬಂದ್ರೆ ಅದು ನಿಮಗೆ ಆಶೀರ್ವಾದ. ಎರಡನೇದಾಗಿ ನಿಮ್ಮ ಸ್ಟ್ರೆಸ್, ನಿಮಗಿರುವ ನೋವು, ನಿಮಗಿರುವ ಒತ್ತಡ ಎಲ್ಲ ನಿಮ್ಮ ಶರೀರಕ್ಕೆ ನೀವು ವಿಶ್ರಾಂತಿ ಕೊಟ್ಟು ಆತ್ಮದಲ್ಲಿ ನೀವು ಬಲವನ್ನು ಹೊಂದಿಕೊಳ್ಳುವಾಗ ನಿಮ್ಮ ಶರೀರವು ಬಲ ಹೊಂದುತ್ತದೆ. ಇದೊಂದು ರಹಸ್ಯವಾದ ಕಾರ್ಯ. ಯಾಕೆ ಮುಂಚಾನೆ ಎತ್ತೊಳ್ದು ನಾವು ದೇವರ ಪಾದದಲ್ಲಿ ಹೋಗಿ ಮೊದಲು ಪ್ರಾರ್ಥನೆ ಮಾಡುವಂತ ನಾವು ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟಂದ್ರೆ ನಮ್ಮ ಶರೀರ ತಳಲಿ ಬಳಿಯಲ್ಲಿ ಹೋಗುತ್ತದೆ. ನಮ್ಮ ಆತ್ಮದಲ್ಲಿ ನೀವು ಬಲವನ್ನು ಹೊಂದಿಕೊಳ್ಳುವಾಗ ಈ ಆತ್ಮ ಬಲ ನಿಮ್ಮ ಶರೀರದಲ್ಲಿ ಇರುವ ಎಲ್ಲ ಬಲಹೀನತೆಗಳನ್ನು ನೀಗಿಸುತ್ತದೆ. ನೀವು 2 ಗಂಟೆ ಮುಂಚಾನೆಯಲ್ಲಿ ದೇವರ ಪಾದದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ನೋಡಿರಿ, ಆ ದಿವಸ ನಿಮ್ಮನ್ನು ಯಾರು ಎತ್ಕೊಂಡು ಹೋಗುವ ಹಂಗೆ ಇರುತ್ತೆ. ನೀವು ಕೈ ಬಿಟ್ಟು ಮಾಡುವ ಕೆಲಸಗಳೆಲ್ಲ ನೀವು ಮಾಡದೆ ದೇವರೇ ಮಾಡಿಕೊಳ್ಳುವುದನ್ನು ನೀವು ನೋಡುವಿರಿ. ನೀವು ಎಷ್ಟು ದೊಡ್ಡ ಕೆಲಸ ಮಾಡುವವರಾಗಿದ್ರೆ ದೇವರಿಗೆ ಕೊಡಬೇಕಾದ್ರೂ ಒಂದು ಗಂಟೆ ಸಮಯವನ್ನು ವಿಶ್ವಾಸಿಗಳಾಗಿರೋರು ಅರ್ಧ 1 ಗಂಟೆ ಕೊಟ್ಬಿಡಿ. ಆಮೇಲೆ ನೋಡ್ರಿ, ಆ ದಿವಸ ಪೂರ್ತಿ ದೇವರು ನಡೆಸುವುದನ್ನು ನಾವು ನೋಡಬಹುದು. ಆ ನಡೆಸುವಿಕೆಯನ್ನು ನಾವು ಅನುಭವಿಸಬಹುದು. ನಮ್ಮ ಶರೀರದಲ್ಲಿರುವ ಎಲ್ಲಾ ಬಲಹೀನತೆಯನ್ನು ದೇವರು ಬೆತ್ತು ಬಿಸಾಕಿ ಬಿಡ್ತಾರೆ. ಹಲ್ಲೆಲೂಯಾ. ಹಾಗೆ ಇರುವಾಗ ಆಶೀರ್ವದಿಸಲ್ಪಟ್ಟ ದಿವಸ, ನೀವು ವಿಶ್ರಾಂತಿ ದಿವಸದಲ್ಲಿ ದೇವರನ್ನು ಹುಡುಕಿ ಬಂದು ದೇವರ ಪ್ರಾಮುಖ್ಯತೆ ಕೊಟ್ಟು ದೇವರನ್ನು ಆರಾಧಿಸಿ, ದೇವರು ಆ ವಾರದಲ್ಲಿ ಮಾಡಿದ ಎಲ್ಲ ಉಪಹಾರವನ್ನು ಹೇಳಿ ಸ್ತುತಿಸಿ, ನೀವು ಆ ವಾಕ್ಯ ಭಾಗದಲ್ಲಿ ದೇವರು ಕೊಡುವ ಆ ಮನ್ನವನ್ನು ನೀವು ತಗೊಂಡು ಅದನ್ನು ಅನುಸರಿಸಿ ಬದುಕುವಾಗ ಆ ದಿವಸ ಮಾತ್ರ ಅಲ್ಲ, ಇಡೀ ಎಲ್ಲ ಆ ವಾರದಲ್ಲಿರುವ ಎಲ್ಲಾ ದಿವಸಗಳು ಆಶೀರ್ವಾದ ಹೊಂದಿದವಾಗಿರುವುದು. ಹಲ್ಲೆಲೂಯಾ. ಅದಕ್ಕೆ ದೇವರು ಒಂದು ದಿವಸವನ್ನು ನೇಮಿಸಿದ್ದಾರೆ. ಈ ವಿಶ್ರಾಂತಿ ದಿವಸ ಜನರಿಗೆ ಆಶೀರ್ವಾದಕರವಾದ ದಿವಸ, ಜನರಿಗೆ ನಿಜವಾಗಿ ವಿಶ್ರಾಂತಿಯನ್ನು ಕೊಡುವ ದಿವಸ, ಆಮೇಲೆ ಅವರಿಗೆ ಆತ್ಮದಲ್ಲಿ ಉಜ್ಜೀವನೆಯನ್ನು ಕೊಡುವ ದಿವಸವಾಗಿದೆ. ಆಮೇಲೆ ನೋಡಿದ್ರೆ ಸಬ್ಬತ್ ದಿನವು ಮನುಷ್ಯರಿಗೋಸ್ಕರ ಮಾಡಲಾಯಿತೆ ಹೊರತು ಮನುಷ್ಯರನ್ನು ಸಬ್ಬತ್ ದಿನಕ್ಕಾಗಿ ಮಾಡಲಿಲ್ಲ. ಮಾರ್ಕನ ಅಧ್ಯಾಯ 22
2:27 ಹೌದ್ರಿ, ಮಾರ್ಕನು 2:27. ಸಬ್ಬತ್ ದಿನವು ಮನುಷ್ಯರಿಗೋಸ್ಕರ ಉಂಟಾಯಿತೆ ಹೊರತು ಮನುಷ್ಯರು ಸಬ್ಬತ್ ದಿನಕ್ಕೋಸ್ಕರ ಉಂಟಾಗಲಿಲ್ಲ. ಹೀಗಿರಲಾಗಿ ಮನುಷ್ಯ ಕುಮಾರನು ಸಬ್ಬತ್ ದಿನಕ್ಕೂ ಒಡೆಯನಾಗಿದ್ದಾನೆ ಅಂದನು. ಹಲ್ಲೆಲೂಯಾ. ಮನುಷ್ಯ ಕುಮಾರನು ಸಬ್ಬತ್ ದಿನಕ್ಕೆ, ಅದು ಎಲ್ಲಿ ಅವರು ಹೇಳಿದರು ಆ ಹಿನ್ನೆಲೆಯನ್ನು ಕೂಡ ನಾವು ನೋಡಬೇಕು. 2:23 ಯೇಸು ಅಲ್ಲಿ ನೀವು ನೋಡಿದರೆ ಸಬ್ಬತ್ ದಿನದಲ್ಲಿ ಪೈರಿನ ಹೊಲಗಳನ್ನು ಹಾದು ಹೋಗುತ್ತಿರುವಾಗ ಆತನ ಶಿಷ್ಯರು ನಡೆಯುತ್ತಾ ತೆನೆಗಳನ್ನು ಮುರಿಕೊಂಡರು. ಫರಿಸಾಯರು ಆತನನ್ನು, ನೋಡು, ಇವರು ಸಬ್ಬತ್ ದಿನದಲ್ಲಿ ಮಾಡಬಾರದ ಕೆಲಸವನ್ನು ಯಾಕೆ ಮಾಡುತ್ತಾರೆ ಎಂದು ಕೇಳಿದರು. ಆತನು ಅವರಿಗೆ, ದಾವೀದನು ತಾನು ತನ್ನ ಸಂಗಡ ಇದ್ದವರು ಕೊರತೆಯುಳ್ಳವರಾಗಿ ಹಸಿದಾಗ ಏನು ಮಾಡಿದನೆಂಬುದನ್ನು ನೀವು ಎಂದಾದರೂ ಓದಲಿಲ್ಲವೋ? ಅವನು ಮಹಾಯಾಜಕನಾದ ಅಬಿಯಾತರನ ಕಾಲದಲ್ಲಿ ದೇವ ಮಂದಿರದೊಳಗೆ ಹೋಗಿ ಯಾಜಕರು ಹೊರತು ಮತ್ತಾರೂ ತಿನ್ನಬಾರದ ನೈವೇದ್ಯದ ರೊಟ್ಟಿಗಳನ್ನು ತಾನು ತಿಂದು ತನ್ನ ಸಂಗಡ ಇದ್ದವರಿಗೂ ಕೊಟ್ಟನಲ್ಲ ಎಂದು ಹೇಳಿದರು. ಹಲ್ಲೆಲೂಯಾ. ಇಲ್ಲಿ ನೀವು ನೋಡಿದರೆ ದಾವೀದನು ಅವರು ಪ್ರಸಂಗ ಮಾಡ್ತಾ ಇರುವಾಗ ಅವರು ಹೇಳಿದರು, ಅಡವಿಯಲ್ಲಿ ಅವನು ವಾಸವಾಗಿದ್ದ ಕಾಲ, ಅವನನ್ನು ದೇವರು ಅಭಿಷೇಕಿಸಿದ ದಿವಸದ ಮೇಲೆ ದೇವರು ಅಡವಿಯ ಸೆಮಿನಾರಿಯಲ್ಲಿ ಹಾಕಿಬಿಟ್ರು. ಅವನು ಎಲ್ಲಿದ್ದನು? ಅಡವಿಯಲ್ಲಿ ದೇವರ ಜೊತೆಯಲ್ಲಿ ಇದ್ದು, ದೇವರು ಯಾರು, ಅವರು ಸದ್ಗುಣಗಳೇನು, ಹೆಂಗೆ ಅವನನ್ನು ಕಾಪಾಡೋರು, ಅವನಿಗೆ ಬಲ ಅವನಾಗಿ ಇರಬಾರದು, ದೇವರಾಗಿ ಇರಬೇಕು, ಅವನಿಗೆ ಸಂರಕ್ಷಣೆ ದೇವರಾಗಿ ಇರಬೇಕು, ಅವನಿಗೆ ಎಲ್ಲವೂ ದೇವರೇ ಎಲ್ಲವೂ ಮಾಡಿ ಮುಗಿಸುವರಾಗಿರಬೇಕು. ಇದನ್ನು ಕಲಿದುಕೊಳ್ಳುವುದಕ್ಕೋಸ್ಕರ ಅವನ ಸ್ವಂತ ಬಲದಲ್ಲಿ ಬದುಕಬಾರದೆಂದು ದೇವರು ಅಭಿಷೇಕ ಹೊಂದಿದ ದಿವಸದಲ್ಲಿ ಅವನನ್ನು ಅರಸನಾಗಿ ಆ ಸಿಂಹಾಸನದ ಮೇಲೆ ಕುಳ್ಳಿರಿಸದೆ ಅವನನ್ನು ಅಡವಿಯ ಸೆಮಿನಾರಿಯಲ್ಲಿ ಹಾಕಿದರು, ಬೈಬಲ್ ಕಾಲೇಜ್ ತರ. ಅಲ್ಲಿ ನೀವು ನೋಡಿದರೆ ಅವನು ಇದ್ದ ಕಾಲಗಳಲ್ಲಿ ಸೌಲನು ಅವನನ್ನು ಹಿಂದಟ್ಟಿ ಸಾಯಿಸಬೇಕು ಅಂತಿದ್ದನು. ಅವನು ಮೊದಲು ಹೊರಟು ಹೋಗುವಾಗ ಅವನ ಕೈಯಲ್ಲಿ ಒಂದು ಆಯುಧ ಕೂಡ ಇಲ್ಲ. ಇವನು ಹೋಗಿ ಅವನು ಯಾಜಕರನ್ನು ಸಂಧಿಸ್ತಾನೆ. ಅಲ್ಲಿ ಇರುವ ಯಾಜಕನು ಏನು ಮಾಡುತ್ತಾನೆ ಎಂದು ನೀವು ನೋಡಿದರೆ, ಯಾಜಕರು ಮಾತ್ರ ತಿನ್ನತಕ್ಕ ಆ ರೊಟ್ಟಿಯನ್ನು ಅವನಿಗೆ ದಯಪಾಲಿಸ್ತಾನೆ. ದೇವರು ಕರುಣೆಯುಳ್ಳ ದೇವರಾಗಿದ್ದಾರೆ. ನಿಯಮಗಳು ನಿಜ, ದೇವರ ನಿಯಮಗಳು ಕೊಟ್ಟಿದ್ದಾರೆ. ಇಲ್ಲಿ ಒಬ್ಬನು ಹಸಿವೆಯಲ್ಲಿ ಸಾಯ್ತಾ ಇದ್ದಾನೆ. ದಾವೀದನಿಗೆ ಯಾರು ಅಡಿಗೆ ಮಾಡಿ ಕೊಡ್ತಾರೆ? ತಿರುಗಾಡ್ತಾ ಇದ್ದಾನೆ, ಊಟವೇ ತಿಂದಿರಲಿಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ಅವನಿಗೆ ಕೇಳಿದನು, ಹಸಿವೆಯಲ್ಲಿ ಸಾಯ್ತಾರೆ ಜೊತೆಯಲ್ಲಿ ಇರುವರು. ಅವನು ಆ ದಿವಸದಲ್ಲಿ, ಇಲ್ಲ, ನಾವು ದೇವರಿಗಾಗಿ ಮೀಸಲಾಗಿ ಇಟ್ಟಿರುವ ರೊಟ್ಟಿಗಳು, ನೀವು ಅಲ್ಲಿ ಸೈಡಲ್ಲಿ ಹೋಗಿ ಸಾಯಿರಿ ಅಂತ ಹೇಳಿದ. ದಾರಿಯ ಮಗ್ಗಲ್ಲಿ ಸಾಯ್ತಾ ಇದ್ದ, ಮರಣಕರವಾದ ಪರಿಸ್ಥಿತಿಯಲ್ಲಿ ಇದ್ದ ಯಹೂದ್ಯರನ್ನು ಕೂಡ ಒಬ್ಬ ಸಮಾರಿಯನ್ನು ಕರುಣಿಸಿದ ನಾವು ನೋಡ್ತೇವೆ. ಅದುವೇ ನಿಜವಾದ ಪ್ರೀತಿಯನ್ನು ದೇವರು ತೋರಿಸಿದರು, ನಿಜವಾದ ಸೇವೆಯನ್ನು ತೋರಿಸಿದರು. ಅಲ್ಲಿದ್ದ ಲೇವಿ ಕಠಿಣವುಳ್ಳವರಾಗಿದ್ದನು, ಅಲ್ಲಿದ್ದ ಯಾಜಕನು ಕಠಿಣವ. ಇಲ್ಲಿದ್ದ ಯಾಜಕನು ಹಂಗೆ ಇಲ್ಲ. ಇಲ್ಲಿದ್ದ ಯಾಜಕನು ಕರುಣೆ ಉಳ್ಳವನಾಗಿ ದೇವರ ಸದ್ಗುಣಗಳನ್ನು ಹೊಂದಿದವನಾಗಿದ್ದನು. ಹಲ್ಲೆಲೂಯಾ. ಅವನು ಈ ಒಂದು ಕಾರ್ಯ, ಅವನು ಸಾವಿರಕ್ಕಿಂತ ಅವನು ಬದುಕಬೇಕಾದ್ರೆ ಅವನು ವಿಧಿ ಮೀರಿ ನಡೀತಾ ಇಲ್ಲ, ದೇವರು ಅದನ್ನು ಅನುಮತಿಸಿದರು. ಹಲ್ಲೆಲೂಯಾ. ಒಂದು ವೇಳೆ ಅವನು ವಿಧಿ ಮೀರಿ ನಡೆದಿದ್ರೆ ಅಲ್ಲಿ ಅವನು ಸತ್ತಿರುತ್ತಾನೆ. ಅಲ್ಲಿ ದೇವರು ಅವನಿಗೆ ಊಟ ಕೊಟ್ಟು ಅಲ್ಲಿ ಅವನನ್ನು ರಕ್ಷಿಸಿದರು, ಕಾಪಾಡಿದರು. ಅವನು ಸಾಯದಂತೆ ಅವನನ್ನು ದೇವರು ಕಾಪಾಡಿದನ್ನು ನಾವು ನೋಡುತ್ತೇವೆ. ಇರುವಾಗ ಸಬ್ಬತ್ ದಿನದಲ್ಲಿ ಇರುವ ನಿಯಮಗಳು ಪಾಲಿಸಬೇಕು. ಆದರೂ ಆ ನಿಯಮಗಳಿಂದ ಜನರ ಮೇಲೆ ದೇವರಿಟ್ಟಿರುವ ಪ್ರೀತಿಯನ್ನು ನಾವು ತೆಗೆದಾಗಬಾರದು. ಹಲ್ಲೆಲೂಯಾ. ಅಲ್ಲಿ ಪ್ರೀತಿಯೇ ಹೆಚ್ಚು. ನಾನು 4ನೇ ಪಾಯಿಂಟ್ ಅಲ್ಲಿ ಸಬ್ಬತ್ ದಿನವು ಬಿಡುಗಡೆಯ ದಿನವಾಗಿದೆ. ಇವತ್ತು ನಾವು ಓದಿದ ಈ ವಾಕ್ಯ ಭಾಗದಲ್ಲಿ ದೇವರು ಬಿಡುಗಡೆಯನ್ನು ಕೊಡುತ್ತಾರೆ. ಅಲ್ಲಿ ಇರುವ ಜನರಿಗೆ ದೇವರು ಒಂದು ಮಾತು ಕೇಳ್ತಾರೆ, ಯಪ್ಪ, ನಿನ್ನ ಮನೆಯಲ್ಲಿ ಇರುವ ಎತ್ತು ಕತ್ತೆಗೆ ನೀರು ಬೇಕು. ನೀನು ಕಟ್ಟಿರುವ ಕತ್ತೆಯನ್ನು ತಗೊಂಡು ನೀರು ತೋರಿಸುವುದಿಲ್ಲ, ನೀರು ಕುಡಿಸುವುದಿಲ್ಲ. ಈ ಕತ್ತೆ ಮೇಲೆ ಇಷ್ಟು ಪ್ರೀತಿ ಇದೆ, ಅದನ್ನು ಬಿಚ್ಚಿ ತೆಗೆದುಕೊಂಡು ಕರ್ಕೊಂಡು ಹೋಗಿ ಕೆಲಸ ಮಾಡುತ್ತಿ. ಸಬ್ಬ ದಿವಸದಲ್ಲಿ ಕೆಲಸ ಮಾಡಬಾರದು. ನೀ ಕೆಲಸ ಮಾಡುತ್ತಿ. ಮನೆಯಲ್ಲಿ ಇರುವ ದನ ಕುರಿಗಳ ಮೇಲೆ ನಿನಗೆ ಪ್ರೀತಿ, ಮನೆಯಲ್ಲಿ ಇರುವ ಮೃಗ ಪಶುಗಳ ಮೇಲೆ ಪ್ರೀತಿ. ಇಲ್ಲಿ ಒಬ್ಬ ಸ್ತ್ರೀ ಕೂತಿದ್ದಾಳೆ, ಅವಳಿಗೆ 18 ವರ್ಷದಿಂದ ಈ ಕಟ್ಟಲ್ಪಟ್ಟಿದ್ದಾಳೆ ಶೈತಾನಿಂದ. ಅವಳ ಮೇಲೆ ನಿನಗೆ ಪ್ರೀತಿ ಇಲ್ಲ. ದೇವರು ಯಾಕೆ ಈ ಲೋಕಕ್ಕೆ ಇಳಿದು ಬಂದರೋ ಆ ಉದ್ದೇಶ ಗೊತ್ತಿಲ್ಲದೆ ಜನರು ಬದುಕುತ್ತಾರೆ. ದೇವರು
ಬಿಡುಗಡೆಯನ್ನು ಕೊಡುವುದಕ್ಕೆ ಬಂದ ದೇವರ. ಲೂಕನು ಬರೆದ ಸುವಾರ್ತೆ ಅಧ್ಯಾಯ 4:18-19 ಓದಿರಿ. ಲೂಕನು ಬರೆದ ಸುವಾರ್ತೆ ಅಧ್ಯಾಯ 4:18-19. ಕರ್ತನ ಆತ್ಮವು ನನ್ನ ಮೇಲೆ ಇದೆ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆ ಆಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಮನಮುರಿದವರನ್ನು ಬಿಡಿಸಿ ದೇವರು ನನ್ನನ್ನು ನೇಮಿಸಿದ್ದಾರೆ. ಹಲ್ಲೆಲೂಯಾ. ಯೆಶಾಯ 61 ಈ ಲೋಕಕ್ಕೆ ಇಳಿದು ಬರುವ ಲೋಕದ ರಕ್ಷಕನ ಮೇಲೆ ಇರುವ ಗುಣಾದೇಶಗಳು, ಸದ್ಗುಣಗಳು ಈ ರೀತಿಯಲ್ಲಿ ಇರುವುದು ಈ ಒಂದು ಉದ್ದೇಶಕ್ಕಾಗಿ ಬರುತ್ತಾರೆ ಎಂದು ಅಲ್ಲಿ ಬರೆಯಲ್ಪಟ್ಟಿರುವ ಆ ವಾಕ್ಯ ಯೇಸು ಕರ್ತನಲ್ಲಿ ನೆರವೇರಿತು. ಅವರು ಅಲ್ಲಿ ಸಬ್ಬತ್ ದಿವಸದಲ್ಲಿ ಹೋಗಿ ಜನರನ್ನು ಬಿಡುಗಡೆ ಹೆಚ್ಚಾಗಿ ಮಾಡುವುದನ್ನು ನಾವು ನೋಡುತ್ತೇವೆ. ಹಲ್ಲೆಲೂಯಾ. ನೀವು ಯೋಹಾನ ಬರೆದ ಸುವಾರ್ತೆ ಅಧ್ಯಾಯ 5 ನೋಡಿದ್ರೆ ಅಲ್ಲಿ 38 ವರ್ಷ ಕುಂಟನು ಎತ್ತಳದು ಹೋಗ ಕೈ ಕಾಲು ಅವನು ಕೆಲಸ ಮಾಡ್ತಾ ಇಲ್ಲ, ಅಲ್ಲೇ ಮಲಗಿರ್ತಾನೆ. ಅಲ್ಲಿ ಇರುವ ನೀರು ಉಕ್ಕುವಾಗ ದೇವದೂತರು ಬಂದು ಅದನ್ನು ಉಕ್ಕಿಸುವಾಗ ಯಾರು ಮೊದಲು ಹೋಗಿ ಇಳಿತಾರೋ ಅವರಿಗೆ ವಾಸಿಯಾಗುತ್ತೆ. ಇಲ್ಲಿ ಮನುಷ್ಯನಿಗೆ ಯಾವುದೂ ವಿಮೋಚನೆ ಇಲ್ಲ, ಯಾರನ್ನು ಕರ್ಕೊಂಡು ಹೋಗುವುದಿಲ್ಲ. ಯೇಸು ಕರ್ತನು ಸಬ್ಬತ್ ದಿವಸದಲ್ಲಿ ಹೋಗಿ ಅವನನ್ನು ವಾಸಿ ಮಾಡ್ತಾರೆ. ಏನು ತೋರಿಸ್ತಾರೆ? ಈ ಲೋಕದ ರಕ್ಷಕನಾಗಿರುವ ನಾನು ಇಳಿದು ಬಂದಿದ್ದೇನೆ. ಸಬ್ಬತ್ ದಿವಸ ಮೇಲನ್ನು ಮಾಡುವ ದಿವಸ, ಜನರನ್ನು ಬಿಡುವಿಸುವ ದಿವಸ, ಅದೇ ನಿಜವಾದ ಆಶೀರ್ವಾದ. ಹಲ್ಲೆಲೂಯಾ. ನೀವು ದೇವರ ಪಾದದಲ್ಲಿ ಬಂದ ಮೇಲೆ ನಿಮಗೆ ಬಿಡುಗಡೆ ಇಲ್ಲ. ದೇವರ ಪಾದದಲ್ಲಿ ಬಂದ ಮೇಲೆ ನಾನು ಅದೇ ಪರಿಸ್ಥಿತಿಯಲ್ಲಿ ಇದ್ದೇನೆ ಎಂದು ಹೇಳುವುದು ಆಶೀರ್ವಾದ ಅಲ್ಲ ರೀ. ನೀವು ದೇವರ ಪಾದದಲ್ಲಿ ಬಂದು ನೀವು ಪ್ರಾರ್ಥನೆ ಮಾಡುವುದರಿಂದ ನನ್ನ ಪರಿಸ್ಥಿತಿಗಳು ಬದಲಾಯಿತು, ನನಗೆ ಬಿಡುಗಡೆ ಉಂಟಾಯಿತು, ನನಗೆ ದೇವರು ಆರೋಗ್ಯವನ್ನು ಕೊಟ್ಟರು, ರೋಗದಿಂದ ವಾಸಿ ಮಾಡಿದನು, ನೀವು ನೆಂದು ಸಾಕ್ಷಿ ಹೇಳ್ತಿರಲ್ಲ, ಅದುವೇ ನಾವು ದೇವರ ಪಾದದಲ್ಲಿ ಬರುವುದಕ್ಕೆ ನಮಗೆ ಸಿಕ್ಕುವ ಆಶೀರ್ವಾದ. ಹಲ್ಲೆಲೂಯಾ. ಈ ಕಾಲದಲ್ಲಿ ನೀವು ನೋಡಿದ್ರೆ ಬರೀ ಸಬ್ಬತ್ ದಿವಸದಲ್ಲಿ ವಿಶ್ವಾಸಿಗಳು ಬರೀ ಸಬ್ಬತ್ ದಿವಸದಲ್ಲಿ ಮಾತ್ರ ಬರುವುದಿಲ್ಲ. ಎಲ್ಲಾ ದಿವಸಗಳು ನೀವು ದೇವರ ಪ್ರಸನ್ನಕ್ಕೆ ಹೋಗಬೇಕೆಂದು ನಾವು ಸಭೆಗಳಲ್ಲಿ ನಿಮಗೆ ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಹಲ್ಲೆಲೂಯಾ. ಎಲ್ಲಾ ದಿವಸವೂ ನೀವು ವೈದಿಕವಾಗಿ ನೀವು ಪ್ರಾರ್ಥಿಸಬೇಕು, ಕುಟುಂಬ ಸಹಿತ ಪ್ರಾರ್ಥನೆ ಮಾಡಬೇಕು, ಸತ್ಯವೇದವನ್ನು ಧ್ಯಾನಿಸಬೇಕು. ಸಭೆಗಳಿಗೆ ಕೊಡುವ ನೇಮೇನು? ವೈದಿಕ ಪ್ರಾರ್ಥನೆ, ಮದುವೆ ಆದರೆ ಸಂಗಾತಿಯೊಂದಿಗೆ ಪ್ರಾರ್ಥನೆ, ಕುಟುಂಬ ಜೊತೆಯಲ್ಲಿ ಪ್ರಾರ್ಥನೆ, ಸತ್ಯವೇದ ಅಧ್ಯಯನ, ಸತ್ಯವನ್ನು ಅನುಸರಿಸಿ ನೀವು ಬದುಕಬೇಕು. ಆಮೇಲೆ ಇದರಗೋಸ್ಕರ ಪ್ರಾರ್ಥನೆ ಮಾಡಿ. ಡೈರೆಕ್ಟ್ ಆಗಿ ಇದರಗೋಸ್ಕರ ಪ್ರೇಯರ್. ಅಲ್ಲಿರುವ ಎಲ್ಲ ಸೈತಾನಗಳು ಮನೆಯಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಮೊದಲು ನಮ್ಮ ಫೌಂಡೇಶನ್ ಅನ್ನು ನಾವು ಸರಿಪಡಿಸಬೇಕು. ವೈಯಕ್ತಿಕವಾಗಿ ನಮಗೂ ದೇವರಿಗೊಂದು ಅನ್ಯೋನ್ಯತೆ ಇರಬೇಕು. ಆಮೇಲೆ ಮದುವೆ ಆದರೆ ನೀವು ಇಬ್ಬರು ಗಂಡ ಹೆಂಡತಿ ಇಬ್ಬರು ಹೋಗಿರಿ ದೇವರ ಒಂದು 15 ನಿಮಿಷ ಪ್ರೇಯರ್ ಮಾಡಿರಿ ಸಾಕು. ನಾನು ಅರ್ಧ ಗಂಟೆ ಹೇಳ್ತೇನೆ, ಹೆಚ್ಚು ಕಡಿಮೆ 15 ನಿಮಿಷವಾಗಿ ಒಂದು 2 ಹಾಡು 1 ವಾಕ್ಯ ಭಾಗ ಆ ಕುಟುಂಬವನ್ನು ದೇವರ ಪಾದದಲ್ಲಿ ಒಪ್ಪಿಸಿ. ಅಂದರೆ ಕುಟುಂಬ ಪ್ರಾರ್ಥನೆ, ಮಕ್ಕಳು ಜೊತೆ ಇದ್ರೆ ಮಕ್ಕಳ ಜೊತೆಯಲ್ಲಿ ನೀವು ಪ್ರಾರ್ಥನೆ ಮಾಡಲೇಬೇಕು, ಸತ್ಯವಾದ ಧ್ಯಾನಿಸಲೇಬೇಕು. ಕುಟುಂಬವನ್ನು ದೇವರ ಪಾದದಲ್ಲಿ ಒಪ್ಪಿಸಿಕೊಂಡು ಪ್ರಾರ್ಥಿಸುವ ಆ ಮನೆಯಲ್ಲಿ ಯೇಸು ಕರ್ತನ ಪ್ರಸನ್ನತೆಯನ್ನು ನೀವು ಅನುಭವಿಸುವ. ಹೆಚ್ಚು ವಿಶ್ವಾಸಿಗಳು, ಹೆಚ್ಚು ಸೇವಕರು ಸೇವೆಯಲ್ಲಿ ಹೋದ ಮೇಲೆ ಅವರು ತುಂಬಾ ಅವರಿಗೆ ಸಮಯವೇ ಇಲ್ಲದೆ ಇರ್ತಾರೆ. ಇದೆಲ್ಲ ಬಿಟ್ಟು ಬಿಡುವುದರಿಂದ ಮನೆಯಲ್ಲಿ ಬಂದು ಸೈತಾನು ಅವರ ಆರ್ಥಿಕ ಪರಿಸ್ಥಿತಿ, ಅವರ ಆರೋಗ್ಯ, ಅವರ ಸಮಾಧಾನ ಎಲ್ಲದರಲ್ಲಿ ಕೈ ಹಾಕಿ ಬಿಡುವುದಿಲ್ಲ. ಅವರು ಒಂದು ಹೆಜ್ಜೆ ಕೂಡ ಮುಂದೆ ಇಡೋಕ್ಕಾಗಲ್ಲ. ಯಾಕಂದ್ರೆ ದೇ ಫರ್ಗೆಟ್ ದ ಬೇಸಿಕ್ಸ್. ಸಚಿನ್ ತೆಂಡೂಲ್ಕರ್ ಬಗ್ಗೆ ನಾನು ಮಾತನಾಡುವಾಗ ಅವನು ಹೇಗೆ ಕ್ರಿಕೆಟ್ ಅನ್ನು ಸ್ಟಾರ್ಟ್ ಮಾಡುವಾಗ ಅವನು ದಿನಾಪ್ರತಿ ಅವನು ಆ ತರಬೇತಿ ಆ ಪ್ರಾಕ್ಟೀಸ್ ಅನ್ನು ಮಾಡ್ತಾ ಇದ್ದಾನೋ ಆ ಬೇಸಿಕ್ಸ್ ಅವನು ಬಿಟ್ಟಿರಲಿಲ್ಲ. ಆ ಬ್ಯಾಟ್ ತಗೊಂಡು ಅವನ ಮನೆಯೊಳಗಡೆ ಬಾಲ್ ಎಸ್ತಾ ಅವನು. ಇವತ್ತು ಎಲ್ಲ ಟೆಕ್ನಾಲಜಿ ಬಂದಿದೆ, ಬಾಲ್ ಎಸೆಯುವುದಕ್ಕೆ ಒಂದು ಮಿಷಿನ್ ಬಂದಿದೆ. ಹೆಂಗಿದ್ದಾರೆ ಗೋವಿನಾಥ್, ವಿ ಹ್ಯಾವ್ ಮಿಷಿನ್ ಫಾರ್ ಥ್ರೋಯಿಂಗ್ ದ ಬಾಲ್. ಹಂಗೆ ಇವತ್ತು ತುಂಬಾ ವಸತಿಗಳು ಬಂದಿದೆ. ಆ ಕಾಲಕ್ಕೆ ಹಂಗೆಲ್ಲ ನಾನು ಕಾರ್ಕ್ ಬಾಲಲ್ಲಿ ನಾನು ಕ್ರಿಕೆಟ್ ಆಡಿದ ಸಮಯ ಉಂಟು. ಸಾಕ್ಸ್ ಅಲ್ಲಿ ಬಾಲ್ ಅನ್ನು ಹಾಕಿಸ್ಕೊಂಡು ಮೇಲೆ ಅದನ್ನು ಕಟ್ಟಿ ಹಾಕಿ ಅದನ್ನು ಬರುತ್ತೆ, ಅದನ್ನು ನಾವು ಹೊಡೆದು ಬ್ಯಾಟ್ ಅನ್ನು ಸೀಸನ್ ಮಾಡಿದೆವು. ಆಯಿಲ್ ಬ್ಯಾಟ್ ಅಲ್ಲ ಆ ಟೈಮಲ್ಲಿ ಇತ್ತು, SS ಬ್ಯಾಟ್, ಆಯಿಲ್ ಬ್ಯಾಟ್. ಆ ರೀತಿಯಲ್ಲಿ ನಾವು ಟ್ರೈನಿಂಗ್ ಮಾಡ್ತಾ ಇರುವಾಗ ಸಮಸ್ಯೆ ಮೀನ್ಸ್ ಗೇಮ್ಸ್ ಬರುವಾಗ ನಾವು ಅಲ್ಲಿ ಜಯ ಹೊಂದಿವೆವು. ನಾನೊಂದು ಉದಾಹರಣೆ ಹೇಳ್ತೇನೆ. ಮುಂಚಾನೆ, ಮಧ್ಯಾಹ್ನ, ಸಂಜೆ ಈ 3 ವೇಳೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದವನು ದಾನಿಯೇಲನು. ಒಂದು ದಿವಸ ಕೂಡ ಬಿಟ್ಟಿರಲಿಲ್ಲ. ಒಂದಾನೊಂದು ದಿವಸ ಪರಿಸ್ಥಿತಿ ಬಂದಿದೆ ಅವನಿಗೆ ವಿರೋಧವಾಗಿ. ಯಾರು ಅರಸನನ್ನು ಬಿಟ್ಟು ಬೇರೆ ದೇವರುಗಳಿಗೆ ಅವರು ಹೋಗಿ ಪೂಜೆ ಮಾಡ್ತಾರೋ, ಪ್ರಾರ್ಥಿಸ್ತಾರೋ ಅವರನ್ನು ಹಿಡಿದು ಸಿಂಹದ ಕಿವಿಯಲ್ಲಿ. ಈ ಒಂದು ಆಜ್ಞಾಪತ್ರ ಬಂದ ಮೇಲೆ ದಾನಿಯೇಲನು ಗೊತ್ತು ಇದು ಬಂದಿದೆ.
ಆಮೇಲೆ ಕೂಡ ಅವನು ದಿನಾ ಮುರಾವರ್ತಿ ಪ್ರಾರ್ಥನೆ ಮಾಡೋ ಅದೇ ರೀತಿಯಲ್ಲಿ ಮನೆಗೆ ಹೋಗಿ ಅವನು ಪ್ರಾರ್ಥನೆ ಮಾಡೋ ಸ್ಥಳದಲ್ಲಿ ಹೋಗಿ ಮಳಗೋಗಿ ಕಿಟಕಿಯನ್ನು ಓಪನ್ ಮಾಡಿ ಎಕ್ಸ್ಲೇಮ್ ಕಡೆ ನೋಡಿ ಪ್ರಾರ್ಥನೆ ಮಾಡ್ತಾರೆ. ಇಫ್ ಯು ನೋ ದ ಬೇಸಿಕ್ಸ್, ವೆನ್ ಯು ಹ್ಯಾವ್ ಪ್ರಾಬ್ಲಮ್ಸ್ ಯು ಕ್ಯಾನ್ ಫೇಸ್ ಇಟ್. ಹಲ್ಲೆಲೂಯಾ. ನಿಮಗೆ ಆ ಬೇಸಿಕ್ಸ್, ಆ ಪ್ರಾರ್ಥನೆ ಜೀವನ, ಆ ದೇವರೊಂದಿಗೆ ನಡೆಯುವ ಆ ಒಂದು ಪ್ರಾರ್ಥನೆ ಜೀವನ ಇದ್ರೆ ಸಾಕು. ಎಷ್ಟು ದೊಡ್ಡ ಸಮಸ್ಯೆ ಬಂದರೂ ನೀವು ಹೆದರುವುದಿಲ್ಲ. ಆ ದೇವರು ನನ್ನನ್ನು ಕಾಪಾಡೋರು. ನಾನು ಏನು ತಪ್ಪು ಮಾಡಿಲ್ಲ, ನಾನು ಅರಸನ ವಿರೋಧ ಪಾಪ ಮಾಡಿಲ್ಲ, ಈ ಸಮಾಜದಲ್ಲಿ ನಾನು ಏನು ಈ ಅಕೌಂಟ್ಸ್ ಎಲ್ಲ ಸಾಫ್, ನಾನು ಎಲ್ಲ ಚೆನ್ನಾಗಿ ಇಟ್ಟಿದ್ದೇನೆ, ಏನು ತಪ್ಪು ಮಾಡಿಲ್ಲ, ದೇವರಿಗೂ ಮುಂದೆ ನಾನು ಯಾವ್ದು ಪಾಪ ಮಾಡಿಲ್ಲ, ದ್ರೋಹ ಮಾಡಿಲ್ಲ. ಹಾಗೆ ಇರುವಾಗ ಪ್ರಾರ್ಥನೆ ಮಾಡಿದ್ರೆ ಸಾಕು, ನನ್ನ ದೇವರು ನನಗಾಗಿ ಇಳಿದು ಬಂದು ಯುದ್ಧ ಮಾಡಿ ಜಯ ಕೊಡುವರು. ಇದೇ ನೀವು ಸಬ್ಬತ್ ದಿವಸದಲ್ಲಿ ಬಂದು ನೀವು ಇಲ್ಲಿ ತಗೊಳ್ಳುವ ತರಬೇತಿ, ನೀವು 1 ಗಂಟೆ 2 ಗಂಟೆ ಕೂತಿರ್ತಿರಲ್ಲ, 5-6 ಹಾಡುಗಳನ್ನು ಹಾಡಿ ದೇವರನ್ನು ಆರಾಧಿಸ್ತೀರಿ, ಸತ್ಯವೇದವನ್ನು ಧ್ಯಾನಿಸ್ತೀರಿ, ಪ್ರಾರ್ಥನೆ ಮಾಡ್ತೀರಿ. ನೀವು ಮನೆಗಳಲ್ಲಿ ಹೋಗಿ ಇದನ್ನೋ ಹಿಂಬಾಲಿಸಿರಿ ಸಾಕು. ಒಂದು ದಿವಸಕ್ಕೆ 5-6 ಹಾಡುಗಳು, ಒಂದು ವಾಕ್ಯ ಭಾಗ, ಆಮೇಲೆ ಪ್ರಾರ್ಥನೆ ಮಾಡಿ ಒಪ್ಪಿಸಿಕೊಡಿ. ರಾತ್ರಿ ಮಳಗು ಮುಂಚೆನು ನೀವು ದೇವರ ಪಾದದಲ್ಲಿ ಬಂದು ಆರಾಧಿಸಿ, ಒಂದು ವಾಕ್ಯ ಭಾಗವನ್ನು ಓದಿ ನೀವು ದೇವರ ಪಾದದಲ್ಲಿ ಆ ದಿವಸದಲ್ಲಿ ಒಪ್ಪಿಸಿಕೊಡಿ. ಒಂದು ವೇಳೆ ರಾತ್ರಿ ವೇಳೆಯಲ್ಲಿ ಒಂದು ವೇಳೆ ನಿಮಗೆ ಪಾಪಗಳು ಏನಾದರೂ ಆಗಿದ್ರೆ ದೇವರ ಪಾದದಲ್ಲಿ ಹೋಗಿ ದೇವರಿಗೆ ಅದನ್ನು ಅರಿಕೆ ಮಾಡಿ ಬಿಟ್ಟು ಮಲಗಿರಿ. ರಾತ್ರಿ ಮಧ್ಯರಾತ್ರಿಯಲ್ಲಿ ಯೇಸು ಕರ್ತನ ಆಗಮನಿದ್ರು ನಾವು ಪರಲೋಕದಲ್ಲಿ ಇರಬೇಕು. ನಿರೀಕ್ಷೆ ಇರಬೇಕು ಒಬ್ಬ ವಿಶ್ವಾಸಿಗೆ, ಒಬ್ಬ ಸೇವಕನಿಗೆ. ಇವತ್ತು ರಾತ್ರಿ ನಾನು ಯೇಸು ಕರ್ತನ ಬಂದರು, ನಾನು ಪರಲೋಕದಲ್ಲಿ ಇರುವೇನೋ ಎಂದು ನಿರೀಕ್ಷೆ ಇರುವನೇ ನಿಜವಾದ ವಿಶ್ವಾಸಿ, ನಿಜವಾದ ಸತ್ಯ ಸೇವಕ. ಅದಕ್ಕೆ ಸಬ್ಬತ್ ದಿವಸ, ಅದಕ್ಕೆ ವಿಶ್ರಾಂತಿ ದಿವಸ. ಒಂದು ಕಾಲದಲ್ಲಿ ಅದು ಶನಿವಾರದಲ್ಲಿ ನೀವು ಹೊಸ ನಿಯಮದಲ್ಲಿ ಯೇಸು ಕರ್ತನು ಪುನರುತ್ಥಾನ ಹೊಂದಿದ ದಿವಸವಾಗಿ ಇರುವುದು. ಇವತ್ತು ನಾವು ದೇವರನ್ನು ಆರಾಧಿಸುವ ದಿವಸ. ಹಲ್ಲೆಲೂಯಾ. ಪುನರುತ್ಥಾನ ಹೊಂದಿದ ಈ ದಿವಸವನ್ನೇ ನಾವು ಸಬ್ಬತ್ ದಿವಸವಾಗಿ, ವಿಶ್ರಾಂತಿ ದಿವಸವಾಗಿ, ಜಯದ ದಿವಸವಾಗಿ ನಾವು ಆಚರಿಸ್ತೇವೆ. ಹಲ್ಲೆಲೂಯಾ. ನೀವು ವಾರದಲ್ಲಿ ಮೊದಲನೇ ದಿವಸವನ್ನು, ಆ ಮೊದಲನೆಯ ಆ ಸಮಯವನ್ನು ನೀವು ದೇವರಿಗೆ ಕೊಡ್ತಾ ಇದ್ದೀರಿ. ಆದ್ದರಿಂದ ನೀವು ನೋಡಿರಿ, ವಾರ ಪೂರ್ತಿ ದೇವರ ಪ್ರಸನ್ನತೆ ನಿಮ್ಮೊಂದಿಗೆ ದೇವರು ನಿಮ್ಮನ್ನು ನಡೆಸುವಂತವರಾಗಿರುತ್ತಾರೆ. ಸಬ್ಬತ್ ದಿವಸದ ಮಹತ್ವ, ಆ ಸಬ್ಬತ್ ದಿವಸದಲ್ಲಿ ದೇವರು ಮೇಲನ್ನು ಮಾಡುವರು. ನೀವು ಇಲ್ಲಿ ಒಂದು ಕೂಡಿ ಒಂದು ಆರಾಧಿಸುವಾಗ ನಿಮಗೆ ಬಿಡುಗಡೆ ಉಂಟಾಗುತ್ತದೆ. ಇಲ್ಲಿ ಒಂದು ಕೂಡಿ ಆರಾಧಿಸುವಾಗ ನಿಮಗೆ ಅಭಿಷೇಕ ಸಿಕ್ಕುತ್ತೆ, ಬಲ ಸಿಕ್ಕುತ್ತೆ, ತಿಳಿವಳಿಕೆ ಸಿಕ್ಕುತ್ತೆ. ಮಾತನಾಡುತ್ತಾರೆ, ಮಾರ್ಗದರ್ಶನ ಕೊಡುತ್ತಾರೆ, ಸರಿದಾರಿಯನ್ನು ತಪ್ಪು ದಾರಿಯನ್ನು ತಿಳಿಸಿ ನಿಮ್ಮನ್ನು ಸರಿದಾರಿಯಲ್ಲಿ ನಡೆಸಿ ನಿಮಗೆ ಜಯವನ್ನು ಕೊಡುವ ದೇವರಾಗಿದ್ದಾರೆ. ನಿಮಗೆ ಸುತ್ತಲೂ ಭೂಕಂಪ, ಸುತ್ತಲೂ ಯುದ್ಧಗಳು ಎಲ್ಲ ನ್ಯೂಸ್ ಅಲ್ಲಿ ನೋಡ್ತೇವೆ. ನಮಗೆ ಭಯ ಬರುತ್ತೆ. ಸಭೆಗೆ ಬರೋರು ಮಾತ್ರ ಭಯ ಪಡುವುದಿಲ್ಲ. ಹಲ್ಲೆಲೂಯಾ. ನೀವು ನೋಡಿದ್ರೆ ಆಂಧ್ರದಲ್ಲಿ ಪ್ರವೀಣ್ ಅವರ ಹೆಸರೇನು, ಕಡಲ, ಅವರನ್ನು ಎಷ್ಟು ಕ್ರೂರವಾಗಿ ಅದು ಏನು ಕಂಡು ಹಿಡಿತಾರ, ಆರೋಪಿಗಳು ಯಾರು ಗೊತ್ತಿಲ್ಲ. ಬಟ್ ಅವನ ಹೆಂಡತಿ ಬಂದು ಒಂದೇ ಒಂದು ಮಾತು ಹೇಳಿದರು, ನಾವು ಕ್ರೈಸ್ತಿಯರು, ಅದು ನಮ್ಮ ಗಂಡನನ್ನು ಹತ್ಯೆ ಮಾಡಿದ್ರು ಪರವಾಗಿಲ್ಲ, ನಾವು ಅವನು ಕ್ಷಮಿಸ್ತೇವೆ, ಅವನು ದೇವರು ನೋಡಿಕೊಳ್ತಾರೆ. ಏನು ನಂಬಿಕೆ? ದೇವರು ನೋಡಿಕೊಳ್ತಾರೆ. ಈ ಬೀಜ ಬಿತ್ತಲ್ಪಟ್ಟಿರುವುದು ಅಲ್ಲಿ ದೊಡ್ಡ ಒಂದು ಉಜ್ಜೀವನೆ ಬರುತ್ತೆ ಎಂದು ಒಂದು ನಂಬಿಕೆ. ಆ ಮನುಷ್ಯನು, ಆ ದೇವರ ಮನುಷ್ಯನು ನಿಂದು ದೇವರ ವಾಕ್ಯವನ್ನು ಸಾರಿದನು. ಅದು ಪ್ರತಿಯೊಂದು ಬೀಜ, ಅದು ಎಲ್ಲೆಲ್ಲ ಬಿಡುತ್ತೋ, ಆ ರಕ್ತ ಎಲ್ಲೆಲ್ಲ ಸುರಿಸಲ್ಪಟ್ಟದೋ ಅಲ್ಲೆಲ್ಲ ದೊಡ್ಡ ಉಜ್ಜೀವನೆ ಉಂಟಾಗುತ್ತೆ. ಅದೇ ನಾವು ಸತ್ಯವೇದದಲ್ಲಿ ಸೇವಾನ ಎಲ್ಲಿ ರಕ್ತ ಸಾಕ್ಷಿಯಾಗಿ ಅವನು ಸತ್ತನೋ ಅಲ್ಲಿ ಒಂದು ಪೌಲನು ಎದ್ದು ಬಂದನು. ಅದು ಪೌಲನು ಯಾರಂತ ನೀವು ನೋಡಿದರೆ ಸಾಮಾನ್ಯವಾದ ಒಂದು ಸೇವಕನಲ್ಲ. ಪೇತ್ರನಿಂದ ಮಾಡಕ್ಕಾಗದ ಒಂದು ಉನ್ನತವಾದ ಸೇವೆಯನ್ನು ಆಸಿಯಾ ಸೀಮೆಯಲ್ಲಿಯೂ ಐರೋಪ್ಯಲ್ಲಿಯೂ ಮಾಡಿ ಈ ಪೌಲನ ಮುಖಾಂತರ ಕ್ರಿಶ್ಚಿಯಾನಿಟಿ ಹಬ್ಬಿತ್ತು. ಅವನೊಬ್ಬನು ಇಲ್ಲದಿದ್ರೆ ಇಷ್ಟೆಲ್ಲ ನಮಗೆ ಯೇಸು ಕರ್ತನ ಮೇಸಿನ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ. ಇವನು ಒಬ್ಬನೇ ನಿಂದು ಎಲ್ಲವನ್ನು ಸಾಧಿಸಿಬಿಟ್ಟು ಹೋಗಿಬಿಟ್ಟ. ನನಗೆ ಅಷ್ಟೊಂದು ದೊಡ್ಡ ಸೇವಕನು. ಆ ಉಜ್ಜೀವನೆ ಬಂದ ಕಾರಣ ಏನು ಗೊತ್ತಾ? ಆ ಒಂದು ಬೀಜ ಸ್ಥೇವನು ಅಲ್ಲಿ ಹಾಕಲ್ಪಟ್ಟದ್ರಿಂದ, ಬಿತ್ತಲ್ಪಟ್ಟದ್ರಿಂದ. ಹಲ್ಲೆಲೂಯಾ. ಇರುವಾಗ ಒಂದು ವಿಷಯ ನೋಡಿಕೊಳ್ಳಿರಿ, ನೀವು ದೇವರ ಪಾತ್ರದಲ್ಲಿ ಬಂದು ನೀವು ಮಾಡುವ ಆರಾಧನೆ, ಈ ವಿಶ್ರಾಂತಿ ದಿವಸದಲ್ಲಿ ದೇವರಿಗೆ ನೀವು ಕೊಡುವ ಪ್ರಾಮುಖ್ಯತೆ ಅದು ವ್ಯರ್ಥವಾಗುವುದಿಲ್ಲದೆ ಅದು ಆಶೀರ್ವಾದವಾಗಿ ಬದಲಾಗಿ ನಿಮ್ಮ ಜೀವನದಲ್ಲಿ ಮಳೆಯಾಗಿ ಸುರಿಸ್ತಾ ಇರ್ಬೋದು. ಹಲ್ಲೆಲೂಯಾ. ಈ ಬಿಡುಗಡೆ ಕೊಡುವ ದೇವರು, ಆ ಬಿಡುಗಡೆ ಇರಬೇಕು. ನೀವು ಪಾಪದಿಂದ ಬಿಡುಗಡೆ ಹೊಂದಿದವರಾಗಿರಬೇಕು, ನೀವು ಶಾಪದಿಂದ ಬಿಡುಗಡೆ ಹೊಂದಿದವರಾಗಿರಬೇಕು. ಎಲ್ಲಾ ಕಾರ್ಯದಲ್ಲಿ ಬಿಡುಗಡೆ, ನಿಮ್ಮ ಮನಸ್ಸಾಕ್ಷಿಯಲ್ಲಿ ಖುಷಿಯು, ಸಮಾಧಾನವು, ಸಂತೋಷ ಇರಬೇಕು. ದೇವರ ಪ್ರಸನ್ನದಲ್ಲಿ ಬರಬೇಕು. ಹಲ್ಲೆಲೂಯಾ. ನೀವು ಸಬ್ಬತ್ ದಿವಸ, ವಿಶ್ರಾಂತಿ ದಿವಸ, ಆರಾಧನೆ ದಿವಸದಲ್ಲಿ ದೇವರನ್ನು ಆರಾಧಿಸುವವರಿಗೆ ಸಿಕ್ಕುವ ಉಪಕಾರಗಳೇನಂದ್ರೆ ಆ ದೇವರ ಪ್ರಸನ್ನತೆ, ದೇವರ ಆಶೀರ್ವಾದಗಳು, ಆ ದೇವರ ಶುಭವು, ಕೃಪೆಯು ನಿಮ್ಮನ್ನು ಜೀವಮಾನದಲ್ಲ
ಹಿಂಬಾಲಿಸ್ತಾ ಇರು. ಅದಕ್ಕೆ ಅದು ಬಿಡುಗಡೆಯ ದಿವಸ, ಬಿಡುಗಡೆಯ ದಿವಸ. ಆಮೇಲೆ ನೋಡಿದ್ರೆ ನಾನು ಯಜ್ಞವಲ್ಲ ಕರುಣೆಯನ್ನೇ ಅಪೇಕ್ಷಿಸುತ್ತೇನೆ. ಇಲ್ಲಿ ಇದ್ದ ಜನರಿಗೆ ಆ ಸಬ್ಬತ್ ದಿವಸದಲ್ಲಿ ಆ ಸ್ತ್ರೀ ಮೇಲೆ ಪ್ರೀತಿ ಇಲ್ಲ. ತನ್ನ ಜೊತೆಯಲ್ಲಿ ದೇವರನ್ನು ಆರಾಧಿಸುವ ಒಬ್ಬ ಸ್ತ್ರೀ ಬಿಡುಗಡೆಯಾಗಬೇಕಂತ ಅಪೇಕ್ಷೆ ಇಲ್ಲ. ದೇವರು ಹೇಳಿದ್ರು ಆಜ್ಞೆಯಲ್ಲಿ, ನೀವು ನಿಮ್ಮನ್ನು ಪ್ರೀತಿಸುವ ಹಾಗೆ ನೀವು ಇತರರನ್ನು ಪ್ರೀತಿಸಬೇಕು. ಅಲ್ಲಿ ಬಿಡುಗಡೆ ಆಗದೆ ಒಬ್ಬ ಸ್ತ್ರೀ ಕೂತಿದ್ದಾಳೆ, ಅವಳು ಬಿಡುಗಡೆ ಆಗೋದು ಇವ್ರಿಗೆ ಇಷ್ಟ ಇಲ್ಲ. ಹಾಗಾದ್ರೆ ಆ ಸ್ತ್ರೀ ಮೇಲೆ ಅವ್ರಿಗೆ ನಿಜವಾದ ಪ್ರೀತಿ ಇಲ್ಲ. ಯೇಸು ಕರ್ತನು ಹೇಳ್ತಾರೆ, ನಾನು ಬಲಿಗಳಲ್ಲ ಯಜ್ಞಗಳಲ್ಲ ಕರುಣೆಯನ್ನೇ ಅಪೇಕ್ಷಿಸಿದರೆ. ನೀವು ಕರುಣೆ ತೋರಿಸುವರಾಗಿ ಬದುಕಿರಿ, ನೀವು ಬಲಿಗಳನ್ನು ಕೊಡುತ್ತೀರಿ, ನೀವು ಬಲಿಗಳನ್ನು ಸಮರ್ಪಿಸುತ್ತೀರಿ, ಆದರೂ ನಿಮ್ಮಲ್ಲಿ ಕರುಣೆ ಇಲ್ಲ, ನಿಮ್ಮಲ್ಲಿ ಪ್ರೀತಿ ಇಲ್ಲ. ಕ್ರೈಸ್ತರಾಗಿರುವ ನಾವು ಹೆಂಗೆ ಇದ್ದೇವೆ? ಪ್ರೀತಿ ಇಲ್ಲದೆ ಎಷ್ಟು ಜನರು ಬದುಕುತ್ತಾರೆ. ಸತ್ಯವೇದದ ಅಡಿಪಾಯ ಪ್ರೀತಿ. ನೀವು ನಿಮ್ಮ ದೇವರಾದ ಕರ್ತನನ್ನು ಪೂರ್ಣ ಮನಸ್ಸಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಹೃದಯದಿಂದ, ಜೀವಮಾನವೆಲ್ಲ ಅದನ್ನು ಪ್ರೀತಿಸಬೇಕು. ಆಮೇಲೆ ಅದೇ ಸಮಾನವಾದ ಇನ್ನೊಂದು ಆಜ್ಞೆಯನ್ನು, ನೀವು ನಿಮ್ಮನ್ನು ಪ್ರೀತಿಸುವ ಹಾಗೆ ಇತರರನ್ನು ಪ್ರೀತಿಸಿರಿ. ಇದು ಎರಡು ಮಾಡಿದರೆ ಧರ್ಮಶಾಸ್ತ್ರ, ಪ್ರವಾದನೆ ಪುಸ್ತಕ ಎಲ್ಲ ಅದರಲ್ಲಿ ನೆರವೇರುತ್ತದೆ. ಸತ್ಯವೇದವೇ ನೆರವೇರುವ ಒಂದು ಪದ ಏನಂದ್ರೆ ಅದು ದೇವರ ಪ್ರೀತಿ. ಇದು ಗೊತ್ತಿಲ್ಲದೆ ನಾವು ಎಷ್ಟು ದೊಡ್ಡ ಡಿಗ್ರಿ ತಗೊಂಡ್ರು, ನಾನು PhD ಮುಗಿಸ್ಬಿಟ್ಟು ಬಂದ್ರು, ಅದು ಅಪ್ರಯೋಜನಕರವಾಗಿರುವುದು. ಸತ್ಯವೇದ ಈ ಅಡಿಪಾಯ ಗೊತ್ತಿರುವ ಒಂದು ಸಾಮಾನ್ಯ ಮನುಷ್ಯನು PhD ಓದಿದವನಕ್ಕಿಂತ ದೊಡ್ಡ ಜ್ಞಾನಿಯಾಗಿರ್ತಾನೆ. ಯಾಕೆಂದ್ರೆ ಅವನು ತನ್ನನ್ನು ಪ್ರೀತಿಸುವ ಹಾಗೆ ಇದರನ್ನು ಪ್ರೀತಿಸುವಾಗ ಅವನು ವ್ಯಭಿಚಾರ ಮಾಡಲ್ಲ, ಕೊಲೆ ಮಾಡಲ್ಲ, ಕದಿಯುವುದಿಲ್ಲ, ಸುಳ್ಳು ಸಾಕ್ಷಿ ಹೇಳುವುದಿಲ್ಲ, ಇದರ ಯಾವುದು ವಸ್ತು ಸೊತ್ತು ದನ ಕುರಿಗಳ ಮೇಲೆ ದುರಾಶೆ ಪಡುವುದಿಲ್ಲ, ತಂದೆ ತಾಯಿಯನ್ನು ಸನ್ಮಾನಿಸುವನು. ಅವನೇ ನಿಜವಾದ ಧರ್ಮಶಾಸ್ತ್ರವನ್ನು ನೆರವೇರಿಸುವ ಮನುಷ್ಯನ ಭಕ್ತನು. ತುಂಬಾ ಸುಲಭವಾದ ಕಾರ್ಯ. ನೀವು ಭಾರತ ದೇಶದಲ್ಲಿ ಒಳ್ಳೆ ಪ್ರಜೆಯಾಗಿರ್ಬೇಕಾ, ಒಳ್ಳೆ ಸಿಟಿಸನ್ ಆಗಿರ್ಬೇಕಾ, ಈ ಆಜ್ಞೆಗಳನ್ನು ಹಿಂಬಾಲಿಸಿದರೆ ಸಾಕು. ಹೆಚ್ಚಾಗಿ ಬರುವ ಕ್ರೈಮ್ ಏನು? ಕೊಲೆ, ಆಮೇಲೆ ಕದಿಯುವುದು, ಆಮೇಲೆ ಸುಳ್ಳು ಸಾಕ್ಷಿ ಹೇಳುವುದು, ಆಮೇಲೆ ವ್ಯಭಿಚಾರ, ಆಮೇಲೆ ಇದರ ಸೊತ್ತು ಮೇಲೆ ಆಸೆ ಇರುವುದು ತಾನೇ ಎಲ್ಲ ಪಾಪಗಳು ಬರುತ್ತೆ. ಆಮೇಲೆ ಇವತ್ತು ತಂದೆ ತಾಯಿ ಸನ್ಮಾನಿಸೋರಿಲ್ಲ. ನೀವು ಇದೆಲ್ಲ ನೀವು ಹಿಂಬಾಲಿಸುವಾಗಿದ್ದರೆ ಯು ವಿಲ್ ಬಿ ಎ ಗುಡ್ ಸಿಟಿಸನ್ ಆಫ್ ಇಂಡಿಯಾ. ಈ ದೇಶದಲ್ಲಿ ಒಳ್ಳೆ ಪ್ರಜೆಯಾಗಿರುವಿರಿ, ನೀವು ರಾಜ್ಯದಲ್ಲಿ ದೊಡ್ಡವರಾಗಿರುವಿರಿ. ನೀವು ಸಬ್ಬತ್ ದಿವಸದಲ್ಲಿ ದೇವರನ್ನು ಹುಡುಕಿ ಬರುವ ನಿಮಗೆ ಸಿಕ್ಕುವ ಲಾಭ ಏನು ಗೊತ್ತಾ? ಲೋಕದಲ್ಲಿ ನಿಮಗೆ ಸಿಕ್ಕದ ಆ ಒಂದು ಎಜುಕೇಶನ್ ಸತ್ಯ ವೇದದಿಂದ ನಿಮಗೆ ಸಿಗುತ್ತೆ, ದೇವರ ಬಾಯಿಂದ ನಿಮಗೆ ಸಿಗುತ್ತೆ. ಹಲ್ಲೆಲೂಯಾ. ನೋಡಿದ್ರೆ ಆ ಬಿಡುಗಡೆಯನ್ನು ದೇವರು ಕೊಡ್ತಾರೆ, ಆ ಕರುಣೆಯನ್ನು ನೀವು ಕಲಿತುಕೊಳ್ತೀರಿ. ನಾವು ಸಭೆ ಪಾಲಕರಾಗಿರ್ಬೋದು, ನಾವು ವಿಶ್ವಾಸಿಗಳಾಗಿರ್ಬೇಕು, ನಮ್ಮ ಜೊತೆಯಲ್ಲಿ ಇರುವವರ ಮೇಲೆ ಕರುಣೆಯನ್ನು ತೋರಿಸಬೇಕು. ನಮ್ಮ ಮನೆಯಲ್ಲಿ 2 ಜನರಿದ್ದೀರಾ, 3 ಜನರಿದ್ದೀರಾ, ಒಬ್ಬರಿಗೆ ಅಸ್ವಸ್ಥವಾಗುತ್ತೆ, ಇನ್ನೊಬ್ಬರು ಚೆನ್ನಾಗಿರ್ತಾರೆ. ಆ ಇರುವಾಗ ಮೈ ಚೆನ್ನಾಗಿ ಇರುವವರು ಇನ್ನೊಬ್ಬರಿಗೆ ಏನ್ ಮಾಡಬೇಕು? ಸಹಾಯ ಮಾಡಬೇಕು. ಇಲ್ಲ, ನನಗೆ ಪ್ರಾರ್ಥನೆಗೆ ಸಮಯ ಆಯಿತು, ನಾನು ಪ್ರಾರ್ಥನೆಗೋಸ್ಕರ ಹೋದ್ರೆ ಇದು ಪ್ರಾರ್ಥನೆ ಸಮಯ ಬಂದಿದೆ ಎಂದು ಅಲ್ಲಿ ಮೊಳಗಾಳೂರಿ ಅಲ್ಲಿ ಕೆಮ್ತಾ ಇರುವವರಿಗೆ ಒಂದು ಬಿಸಿ ನೀರು ಕೂಡ ಕೊಡದೆ ನೀವು ನಿಂದು ಮೊಳಗಾಳಲ್ಲಿ ಮಾಡುವ ಪ್ರಾರ್ಥನೆ ಈ ದೇವರು ಕಿವಿ ಕೊಡುವುದಿಲ್ಲ. ಬಲಿಗಳಲ್ಲ, ಯಜ್ಞಗಳಲ್ಲ, ಕರುಣೆಯನ್ನು ಅಪೇಕ್ಷಿಸುತ್ತೇನೆ. ನೀವು ಮೊದಲು ಆ ಪ್ರೀತಿಯ ಕಾರ್ಯವನ್ನು ಮನೆಯಲ್ಲಿ ತೋರಿಸಿ, ಜೊತೆಯಲ್ಲಿ ಇರುವ ಸಾಕ್ಷಿಯನ್ನು ಉಳಿಸಿಕೊಳ್ಳಿರಿ. ನಿಮ್ಮ ಮನೆಯಲ್ಲಿ ಇರುವ ನಿಮ್ಮ ಹೆಂಡತಿ ಗಂಡನ್ನು ನೋಡಿ ಹೇಳಬೇಕು, ಇವನು ಒಳ್ಳೆಯ ಮನುಷ್ಯನು. ಗಂಡನು ಹೆಂಡತಿಯನ್ನು ನೋಡಿ ಹೇಳಬೇಕು, ಇವಳು ಒಳ್ಳೆಯವಳು. ಮಕ್ಕಳು ಎತ್ತು ಹೇಳಬೇಕು, ನಮ್ಮ ತಂದೆ ತಾಯಿ ಒಳ್ಳೆಯವರು. ಈ ಮೊದಲು ಮನೆಯಲ್ಲಿ ಸಾಕ್ಷಿ ಇರಬೇಕು, ಆಮೇಲೆ ಸಮಾಜಕ್ಕೆ ಬನ್ನಿ. ಕೆಲವು ನೋಡಿದ್ರೆ ಸಮಾಜದಲ್ಲಿ ಒಳ್ಳೆಯವರು, ಸಮಾಜದಲ್ಲಿ ನೋಡಿದ್ರೆ ಅಯ್ಯ ಅಂತ ಹೋಗ್ತಾರೆ. ಮನೆಯಲ್ಲಿ ಒಂದು ಇಲ್ಲಿ ಹಾಕು, ಕೆಲಸ ಇಲ್ವಾ, ಡಪ್ಪ ಅಂತ ಮಾತಾಡಿ ಕೆಟ್ಟ ಮಾತೆಲ್ಲ ಮನೆಯೊಳಗೆ ಬರುತ್ತೆ. ಬಟ್ ನೀವು ಹೊರಗಡೆ ಸಮಾಜದಲ್ಲಿ ಆಫೀಸಲ್ಲಿ ನೋಡಿದ್ರೆ ತುಂಬಾ ಒಳ್ಳೆಯವರು. ಹಂಗೆ ಹೋಗಿ ಎಲ್ಲರ ನಿಮ್ಗೆ ಏನು ಬೇಕು, ಏನು ಸಹಾಯ ಬೇಕು, ನಾನು ನಡ್ಕೊಂಡು ಹೋಗ್ತೀನಿ. ಅಯ್ಯೋ, ನಿಮ್ಮ ಕಾಲುಗಳನ್ನು ನಡ್ಕೊಂಡು ಹೋಗಬಾರ್ದು, ನಮ್ಮ ಗಾಡಿಯಲ್ಲಿ ಬನ್ನಿರಿ, ನಾನು ಕಾಲುಗಳು ತಗೊಳ್ಳೋದಂದೇ ಕೈಗಳಲ್ಲಿ ಎತ್ತುಕೊಂಡು ಹೋಗುವೇನು. ನಾನು ಕೀರ್ತನೆ 91 ನಾನು ಹಿಂಬಾಲಿಸುವವನೇ. ಹಂಗೆ ಎತ್ಕೊಂಡು ಹೋಗ್ತಾರೆ. ಮನೆಯಲ್ಲಿ ಅಲ್ಲಿ ಅಂಗಡಿ ಇಲ್ಲ, ಅಂಗಡಿ ಅಲ್ಲಿ ಹೋಗಿ ಹಾಲು ತಗೊಂಡ್ ಬಾ,
ಇಲ್ಲ ನೀನು ನಡೆಯಕ್ಕಾಗಲ್ಲ, ನನಗೆ ರಾತ್ರಿ ಕಾಲು ಸ್ವಲ್ಪ ನೋವಾಯಿತು, ಇಷ್ಟು ತಾನೇ ದೂರ ಹೋಗಿ ತಗೊಂಡ್ವಾ, ಸುಮ್ಮನೆ ಮಲಗಿರೋದಲ್ಲೇ. ಅದೇ ಆಫೀಸಲ್ಲಿ ಅಷ್ಟು ಪ್ರೀತಿ, ಮನೆಯಲ್ಲಿ ಬೈವರು, ಒಂದು ಹಾಳು ತರ ಕಾಲ, ನೀನ ಯಾಕೆ ಬದುಕಿದಿ, ಅಲ್ಲಿ ಬದುಕು ಬಾಳ ಮೇಲೆ ಬಂದ್ಬಿಡ್ತೆ. ಇನ್ನು ಅಪ್ಪನೇ ಹಿಂಗೇನೆ, ಇನ್ನು ಅಪ್ಪನೇ ಹಿಂಗೇನೆ ಹಂಗಿರ್ತಾರೆ. ನಾನು ಅಪ್ಪನನ್ನು ಕರ್ಕೊಂಡು ಬಂದಿರ್ತಾರೆ. ಮನೆಯಲ್ಲಿ ಮೊದಲು ಸಾಕ್ಷಿಯನ್ನು ಉಳಿಸಿಕೊಳ್ಳಿರಿ. ಮನೆಯಲ್ಲಿ ಕ್ರೈಸ್ತನ ಸಾಕ್ಷಿಯನ್ನು ಉಳಿಸಿಕೊಳ್ಳಬೇಕು. ಆ ಮನೆಯಲ್ಲಿ ಸಮಾಧಾನ, ಆ ಮನೆಯಲ್ಲಿ ಸಂತೋಷ, ಆ ಮನೆಯಲ್ಲಿ ಆಶೀರ್ವಾದ, ಆ ಮನೆಯಲ್ಲಿ ಆರೋಗ್ಯ ಇರುವಾಗ ಹತ್ತಿರ ಇರುವ ಮನೆ, ಹತ್ತಿರ ಇರುವ ಸಂಬಂಧಿಗರು ನಿಮ್ಮ ಮನೆಗೆ ಹುಡುಕಿ ಬರುತ್ತಾರೆ. ಈ ದೇವರು ನನಗೆ ಬೇಕೆಂದು ಹುಡುಕಿ ಬರ್ತಾರೆ. ನೀವು ಸ್ವಾರ್ಥೆಯನ್ನು ಸಾರೋದಕ್ಕಿಂತ ಸಾಕ್ಷಿಯಾಗಿ ಬದುಕಿ ಸ್ವಾರ್ಥೆಯನ್ನು ಸಾರುವುದೇ ನಿಜವಾಗಿ ಹೆಚ್ಚಿನ ಜನರನ್ನು ರಾಜ್ಯದಲ್ಲಿ ತಂದುಕೊಳ್ಬಹುದು. ಸಾಕ್ಷಿ ಇಲ್ಲದೆ ಬದುಕಿ ಸತ್ಯವನ್ನು ಸಾರಿದರು ಯಾರು ಕೇಳಿಸ್ಕೊಳ್ಳೋದು. ಹೋಗಪ್ಪ, ನಾವು ಚೆನ್ನಾಗಿ ಬದುಕುತ್ತೇವೆ, ನನಗಿಂದ ನಮ್ಮ ಧರ್ಮಕ್ಕೆ ಬಂದ್ಬಿಟ್ಟು ಕಂಡುಬಿಡ್ತಾರೆ. ಅಡಿಪಾಯ ಪ್ರೀತಿ, ಸತ್ಯವಾದ ಅಡಿಪಾಯ ಪ್ರೀತಿ, ಕ್ರಿಶ್ಚಿಯಾನಿಟಿ ಅಡಿಪಾಯ, ಈ ಪ್ರೀತಿಯನ್ನು ಕಳೆದುಕೊಳ್ಳದ ಇರುವವರು ಏನಕ್ಕೂ ಪ್ರಯೋಜನ. ದೇವರೇ ಹೇಳಿಬಿಟ್ರು, ನೀನು ಶರೀರವನ್ನು ಸುಡುವುದಕ್ಕೂ ಕೊಟ್ಟರು, ನೀನು ಅನ್ಯ ಭಾಷೆಯಲ್ಲಿ ಮಾತಾಡಿದರು, ಪ್ರವಾದಿಸಿದರು, ನೀವು ಬೆಟ್ಟಗಳನ್ನು ಇಲ್ಲಿಂದ ಅಲ್ಲಿ ತೆಗೆದುಹಾಕುವ ಅದ್ಭುತ ಮಹತ್ವ ಕಾರ್ಯಗಳನ್ನು ಮಾಡುವನಾಗಿದ್ದರು, ಪ್ರೀತಿ ಇಲ್ಲದೆ ಇದ್ರೆ ನೀನು ಏನೂ ಇಲ್ಲದವನಾಗಿರುತ್ತಿ. ನಿಮಗೆ ಗೊತ್ತಾ, ರೋಮ ಬರೆದವರಿಗೆ ಅಧ್ಯಾಯ 5 ಏನಿದೆ ಅಂತೆ? ಪವಿತ್ರ ಆತ್ಮನ ಮುಖಾಂತರ ಪ್ರೀತಿಯ ರಸವು ನಮ್ಮಲ್ಲಿ ಧಾರಾಳವಾಗಿ ಸುರಿಸಲು. ಹಲ್ಲೆಲೂಯಾ. ಪ್ರೀತಿಯನ್ನು ನೀವು ಹೊಸದಾಗಿ ಅದನ್ನು ರೂಪಿಸಿ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಪವಿತ್ರ ಆತ್ಮನು ಯಾರೆಲ್ಲಿ ಇದ್ದಾರೋ ಅಲ್ಲಿ ಪ್ರೀತಿ ಧಾರಾಳವಾಗಿ ಉಂಟು. ಪ್ರೀತಿಗೆ ಮಾಡೆಲ್ ಯಾರು, ಮಾದರಿ ಯಾರು? ಶಿಲುಬೆ ಮೇಲೆ ನೋಡಿರಿ ಯೇಸು ಕರ್ತನು. ಪ್ರೀತಿಯ ಫಲ ಏನು? ಕ್ಷಮಾಪಣೆ, ಮನ್ನಿಸಿ, ಮರೆದು, ಸೇರಿಸಿಕೊಳ್ಳುವುದು. ಅವರು ನಮ್ಮನ್ನು ಏನು ಮಾಡಿದರು? ಕ್ಷಮಿಸಿದರು, ಮರೆದು ಬಿಟ್ಟರು, ಸೇರಿಸಿಕೊಂಡಿದ್ದಾರೆ ಮಕ್ಕಳಾಗಿ. ಈ ಒಂದು ಫಾರ್ಮುಲಾ ನಿಮ್ಮಲ್ಲಿ ಇರಬೇಕು. ಪದೇ ಪದೇ ಜಗಳಗಳು ಬರುತ್ತೆ. ಯಾರು ಹೋಗಿ ಮೊದಲು ಮನ್ನಿಸ್ತಿರೋ, ಯಾರು ಹೋಗಿ ಕ್ಷಮಿಸ್ತಿರೋ ಅವರೇ ದೇವರ ಮಗನು, ಅವರೇ ದೇವರ ಮಗನು. ತಪ್ಪು ನಿಮ್ಮನೆ ಇರಲಿ, ಇಲ್ಲ ತಪ್ಪು ಅವರ ಮೇಲೆ ಇರಲಿ, ಸಮಾಧಾನವನ್ನು ಕೆಡಿಸುವ ಸೈತಾನು ಮನೆಯಲ್ಲಿ ಬರುವಾಗ ರೋಗ, ಕಷ್ಟ, ಆರ್ಥಿಕ ಪರಿಸ್ಥಿತಿ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಈ ಸಮಾಧಾನವನ್ನು ಉಳಿಸಿಕೊಳ್ಳಬೇಕಾದ್ರೆ ನಿಮ್ಮಲ್ಲಿ ಸಮಾಧಾನ ಇರಬೇಕು. ಆ ಪ್ರೀತಿಯನ್ನು ಯೂಸ್ ಮಾಡಿ ಟಕ್ಕದ ಹೋಗಿ ಪರವಾಗಿಲ್ಲ, ಇವತ್ತು ರಾತ್ರಿ ಮಾಡೋಕೆ ಮುಂಚೆ ನೀವೆಲ್ಲ ಸರಿಪಡಿಸ್ಕೊಳ್ಬೇಕು. ಇಲ್ಲ ರಾತ್ರಿ ಸಾಯ್ತಾನೆ ಮುಂದೆ ಕೂತಿದ್ದಾನೆ ಮಧ್ಯದಲ್ಲಿ, ಹಲೋ ಬಂದಿದ್ದೇನೆ, ಸಮಾಧಾನವನ್ನು ಕೆಡಿಸುವವನೇ. ನೀವು ಪ್ರೀತಿಯನ್ನು ಉಪಯೋಗಿಸಿ ಸರಿಪಡಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಇದು ನೀವು ಸಬ್ಬ ದಿವಸದಲ್ಲಿ ದೇವರ ಪಾದದಲ್ಲಿ ಬರುವಾಗ ನೀವು ಕಲಿದುಕೊಳ್ಳೋದು ಸತ್ಯವೇದದ ಅಡಿಪಾಯ. ಸತ್ಯವೇದ ಅಡಿಪಾಯ ಏನು? ಪ್ರೀತಿ. ಯೇಸು ಕರ್ತನು ಬಾಯಿಂದ ಹೇಳಿಬಿಟ್ಟು ಹೋದರು, ನೀವು ದೇವರನ್ನು ಈ ರೀತಿಯಲ್ಲಿ ಪ್ರೀತಿಸಬೇಕು, ನೀವು ನಿಮ್ಮನ್ನು ಪ್ರೀತಿಸುವಾಗ ಇದರನ್ನು ಪ್ರೀತಿಸಬೇಕು. ಒಂದು ವೇಳೆ ನೀವು ನಿಮ್ಮನ್ನೇ ಸರಿಯಾಗಿ ಪ್ರೀತಿಸಿದರೆ ಯೇಸು ಕರ್ತನು ನಿಮ್ಮನ್ನು ಪ್ರೀತಿಸುವ ಹಾಗೆ, ಕೊಲೋಸ್ಯರು 3:13 ಬರೆದಿರುವ ಪ್ರಕಾರ ಯೇಸು ಕರ್ತನು ನಿಮ್ಮನ್ನು ಪ್ರೀತಿಸುವ ಹಾಗೆ, ದೇವರು ಯೇಸು ಕರ್ತನಲ್ಲಿ ನಿಮ್ಮನ್ನು ಪ್ರೀತಿಸುವ ಹಾಗೆ ನೀವು ಇದರನ್ನು ಪ್ರೀತಿಸಿರಿ. ಯೇಸು ಕರ್ತನು ಶಿಲುಬೆಯಲ್ಲಿ ಹೆಂಗೆ ಪ್ರೀತಿಸಿದರು? ಪಾಪಿಗಳನ್ನು ಕ್ಷಮಿಸಿದರು, ತನ್ನನ್ನು ಹೊಡೆದವರನ್ನು ಕ್ಷಮಿಸಿದರು. ಆ ರೀತಿಯಲ್ಲಿ ನೀವು ಪ್ರೀತಿಯನ್ನು ತೋರಿಸುವವರಾಗಿ ಇರಬೇಕು ಎಂದು ದೇವರು ಬಯಸುತ್ತಾರೆ. ಅದೇ ನೀವು ಶಬ್ಬ ದಿವಸದಲ್ಲಿ ಬಂದು ದೇವರ ಪಾದದಲ್ಲಿ ನೀವು ಪಡೆಕೊಳ್ಳುವ ದೊಡ್ಡ ಒಂದು ಆಶೀರ್ವಾದ. ದೇವರು ಯಜ್ಞವನ್ನಲ್ಲ, ಕರುಣೆಯನ್ನು ಬಯಸುತ್ತಾರೆ. ಏನು ಬಯಸುತ್ತಾರೆ? ಕರುಣೆಯನ್ನು. ಹಾಗಾದ್ರೆ ನಾವು ಸಭೆಗೆ ಬರುವ ನಮ್ಮಲ್ಲಿ ಕರುಣೆ ಇರಬೇಕು, ಸಭೆಗೆ ಬರುವ ನಮ್ಮಲ್ಲಿ ಪ್ರೀತಿ ಇರಬೇಕು, ಸಭೆಗೆ ಬರುವ ನಮ್ಮಲ್ಲಿ ಒಳ್ಳೆಯ ಸದ್ಗುಣಗಳು ಇರಬೇಕು, ನಮ್ರತೆ ಇರಬೇಕು, ಅಹಂಕಾರ ಇರಬಾರದು. ನೀವು ಆ ರೀತಿಯಲ್ಲಿ ಬದುಕುವವರಾಗಿರಬೇಕು. ಸಭೆಗೆ ಬರುವ ದೇವರ ಜನರನ್ನು ನಾವು ಹೇಳುವರು, ವಿಶ್ರಾಂತಿ ದಿವಸದಲ್ಲಿ ಬಂದು ದೇವರನ್ನು ಆರಾಧಿಸುವ ನಿಮ್ಮಲ್ಲಿ ದೇವರು ಬಯಸುವುದು ಬಲಿಗಳನ್ನಲ್ಲ, ಆರಾಧನೆ ಅಲ್ಲ, ನಿಮ್ಮಲ್ಲಿ ಹೃದಯವನ್ನು, ಪ್ರೀತಿಯನ್ನು ದೇವರು ಬಯಸಿದ್ದಾರೆ. ಹಲ್ಲೆಲೂಯಾ. ನಾನು ಹೇಳ್ತಲ್ಲ, ಅದು ವಿಶ್ವಾಸಿ ಜೀವನವಾಗಿದ್ರು, ಸೇವೆ ಜೀವನವಾಗಿದ್ರು, ಅಡಿಪಾಯ ಪ್ರೀತಿ. ದೇವರು ಬಯಸುವುದು ಏನು? ದೇವರು ನಮ್ಮಲ್ಲಿ ಏನು ಬಯಸುತ್ತಾರೆ ಎಂದು ನೀವು ನೋಡಿದರೆ ನಮ್ಮಲ್ಲಿ ಕರುಣೆಯನ್ನು, ಪ್ರೀತಿಯನ್ನು, ಅವರ ಸ್ವಭಾವಗಳಿರುವುದನ್ನು ಬಯಸುತ್ತಾರೆ. ಅದೇ ನಿಜವಾದ ಸೇವೆ. ಹಲ್ಲೆಲೂಯಾ. ನೀವು ಆ ರೀತಿಯಲ್ಲಿ ನೀವು ಸೇವೆ ಮಾಡಿದ್ರು, ಆ ರೀತಿಯಲ್ಲಿ ವಿಶ್ವಾಸಿಯ ಬದುಕಿದ್ರು, ಎಲ್ಲಿದ್ರು ನೀವು ಜಯಿಸುವಿರಿ. ನಿಮ್ಮನ್ನು ಯಾರು ಬೀಳಿಸೋದಕ್ಕಾಗಲ್ಲ, ಯಾರು ಬೀಳಿಸೋದಕ್ಕಾಗಲ್ಲ. ನೀವು ಪ್ರೀತಿ ತೋರಿಸುವವರಾಗಿ ನೀವು ಬದುಕುವ ಆ ವಿಶ್ವಾಸಿಯಾಗಿರುವ ಜೀವನವು, ನೀವು ಮಾಡುವ ಸೇವೆಯು ಫಲ ಕೊಡುವಂಥದ್ದಾಗಿರುವುದು.
ಈ ಶಬ್ಬತ್ ದಿವಸ ಎಷ್ಟು ಮಹತ್ವಪೂರ್ಣವಾದದ್ದು, ಶಬ್ಬತ್ ದಿವಸ ಎಷ್ಟು ಮಹತ್ವವಾದದ್ದು ನೋಡಿದರೆ, ನೀವು ಶಬ್ಬತ್ ದಿವಸ ಬಂದ್ರೆ ಮಾತ್ರ ಈ ದೇವರು ಯಾರು, ಅವರ ಆಜ್ಞೆಗಳೇನು, ಅವರ ಆಕಾಂಕ್ಷೆಗಳೇನು, ಅವರ ಆಸೆಗಳೇನು, ಅವ್ರು ಏನು ಬಯಸುತ್ತಾರೆ, ಏನು ಮಾಡಬೇಕು, ಏನು ಮಾಡಬಾರದು ಎಲ್ಲ ನಿಮಗೆ ಗೊತ್ತಾ. ಅದೇ ನಿಜವಾದ ಬಿಡುಗಡೆ. ಬರೀ ಶರೀರದಲ್ಲಿ ಬರುವ ಬಿಡುಗಡೆ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಆತ್ಮದಲ್ಲಿ ಬರುವ ಬಿಡುಗಡೆ ಪ್ರಾಮುಖ್ಯವಾದದ್ದು. ನೀವು ಆತ್ಮದಲ್ಲಿ ಬಿಡುಗಡೆ ಹೊಂದಬೇಕು. ನೀವು ಪಾಪರಹಿತ ಜೀವನ ಜೀವಿಸುವರಾಗಿ ನಿಮ್ಮಲ್ಲಿ ದೋಷ ಇಲ್ಲದೆ ನೀವು ಇದ್ರೆ ಶೈತಾನು ನಿಮ್ಮನ್ನು ಮುಕ್ತವಾಗಿ ನೀವು ಮಾಡುವ ಪ್ರತಿಯೊಂದು ಪ್ರಾರ್ಥನೆಗೆ ಸಹ ಉತ್ತರ ಸಿಗುತ್ತೆ. ದೋಷ ಇಲ್ಲದೆ ಇರುವವರ ಪ್ರಾರ್ಥನೆಗೆ ಬೇಗ ಪ್ರಾರ್ಥನೆಗೆ ಸಹ ಉತ್ತರ ಕೊಡುತ್ತಾರೆ. ನೀತಿವಂತರ ಪ್ರಾರ್ಥನೆ ದೇವರಿಗೆ ಇಷ್ಟ, ದುಷ್ಟರ ಪ್ರಾರ್ಥನೆ ಸಹ್ಯ. ಇರುವಾಗ ನೀವು ಸಬ್ಬ ದಿವಸದಲ್ಲಿ ಬರುವಾಗ ನಿಮಗೆ ಸಿಕ್ಕುವ ಆ ಒಳ್ಳೆತನ್ನು ನೀವು ನೋಡಿರಿ. ಕೊನೆಯದಾಗಿ ಒಂದು ಹೇಳಿ ಮುಗಿಸಿದರೆ, ನಾವು ಮರಣ ಹೊಂದುತ್ತೇವೆ, ನಮ್ಮಲ್ಲಿ ರೋಗಗಳು ಬರುತ್ತೆ, ನಮ್ಮಲ್ಲಿ ಕಷ್ಟ ಸಮಸ್ಯೆಗಳು ಉಂಟು, ತಳಲಿ ಬಳಲಿ ಹೋಗ್ತೇವೆ, ಸೋದು ಹೋಗಿಬಿಡ್ತೇವೆ, ಇದೆಲ್ಲ ನಮ್ಮ ಶರೀರದಲ್ಲಿ ಬರುತ್ತೆ. ನಿಜವಾದ ವಿಶ್ರಾಂತಿ ಏನು ಗೊತ್ತಾ? ಅದೇ ನಿತ್ಯ ಜೀವ. ನಿಜವಾದ ವಿಶ್ರಾಂತಿ ಏನು? ನಿತ್ಯ ಜೀವ. ಬದುಕುವ ಎಲ್ಲಾ ಮನುಷ್ಯರು, ಎಲ್ಲಾ ಧರ್ಮಗಳು ನಿಮ್ಮನ್ನು ಪರಲೋಕಕ್ಕೂ ಸ್ವರ್ಗೀಯ ರಾಜ್ಯಕ್ಕೂ ಕರ್ಕೊಂಡು ಹೋಗುತ್ತೆ ಎಂದು ವಾಗ್ದಾನ ಕೊಡುತ್ತೆ. ಬಟ್ ಸತ್ಯವೇದ ಮಾತ್ರ, ಆ ಸತ್ಯವೇದ ಮಾತ್ರ ದೇವರು ಇಳಿದು ಬಂದು ಪ್ರಾಣ ಕೊಟ್ಟು ಎಲ್ಲವನ್ನು ಮಾಡಿ ಮುಗಿಸಿ ನಿತ್ಯ ಜೀವಕ್ಕಾಗಿ ನಿಮಗೆ ಸ್ವರ್ಗೀಯ ರಾಜ್ಯವನ್ನು ಕಟ್ಟುತ್ತಾ ಇರುವ ಆ ಒಂದು ಪ್ರಕಟಣೆಯನ್ನು ನಮಗೆ ತೋರಿಸುವಂತದ್ದಾಗಿರುತ್ತೆ. ನಮಗೆ ಅಲ್ಲಿ ಒಂದು ಮನೆ ಉಂಟು, ಹಲ್ಲೆಲೂಯಾ. ಅಲ್ಲಿ ಮರಣ ಇಲ್ಲ, ಕಣ್ಣೀರಿಲ್ಲ, ಕಷ್ಟ ಇಲ್ಲ, ಸಮಸ್ಯೆ ಇಲ್ಲ, ಪಾಪ ಇಲ್ಲ, ಪಾಪಿ ಇಲ್ಲ, ಶೈತಾನ್ ಇಲ್ಲ. ದೇವರೊಂದಿಗೆ ನಾವು ಸರ್ವ ಸದಾಕಾಲ ಬದುಕುವೆವು. ಅದಕ್ಕಾಗಿ ಆರಿಸಲ್ಪಟ್ಟವರು, ವಿ ಆರ್ ದ ಸಿಟಿಸನ್ಸ್ ಆಫ್ ಹೆವೆನ್. ನಾವು ಹಾದು ಹೋಗುತ್ತಾ ಇದ್ದೇವೆ, ನಾವು ಯಾತ್ರೆಗಾರರು. ಹಲ್ಲೆಲೂಯಾ. ವಿ ಆರ್ ಸೋಜರ್ನರ್ಸ್. ನಾವು ಹಾದು ಭೂಲೋಕದ ಮೇಲೆ ಹಾದು ಹೋಗ್ತಾ ಇದ್ದೇವೆ. ನಮ್ಮ ಮನೆ ದೇವರು ನಮಗಾಗಿ ಸಿದ್ಧಪಡಿಸಿರುವ ಆ ಪರಲೋಕದಲ್ಲಿ ಉಂಟು. ಹಾಗಾದ್ರೆ ನಿಜವಾದ ವಿಶ್ರಾಂತಿ, ಈ ನಿಜವಾದ ವಿಶ್ರಾಂತಿ ಬಗ್ಗೆ ಇಬ್ರಿಯ ಪತ್ರಿಕೆಯಲ್ಲಿ ಅವನು ಮಾತನಾಡುವ ಹೇಳ್ತಾನೆ, ಓದಿರೋದು. ಆದುದರಿಂದ ದೇವರ ಜನರು ಅನುಭವಿಸುತ್ತಿರುವ ಸಬ್ಬತ್ ಎಂಬ ವಿಶ್ರಾಂತಿಯು ಇನ್ನೂ ಉಂಟು, ಇನ್ನೂ ಬರಲಿದೆ. ನಾನು ಇನ್ನೊಂದು KRV ಬೈಬಲ್ ಓದಿದೆ. ದೇವ ಜನರಿಗೋಸ್ಕರ ಇರುವ ಸಬ್ಬತ್ ಎಂಬ ವಿಶ್ರಾಂತಿಯು ಇನ್ನೂ ಬರಲಿದೆ. ನಾವು ಮನುಷ್ಯನು ಮಾನವ ಕುಲ ಪಾಪ ಮಾಡಿದ್ರಿಂದ ಪೂರ್ಣವಾದ ವಿಶ್ರಾಂತಿಯನ್ನು ಇನ್ನೂ ಅನುಭವಿಸಲಿಲ್ಲ. ಇವತ್ತು ಈ ವಿಶ್ರಾಂತಿ ನಮಗೆ ಬರಲಿದೆ. ಅದೇ ನಿತ್ಯ ಜೀವ. ಅದೇನು? ನಿತ್ಯ ಜೀವ. ನಾವು ನಿತ್ಯದಲ್ಲಿ ಹೋಗಿ ಸೇರುವುದಕ್ಕೆ ಶಬ್ಬತ್ ದಿವಸ. ದೇವರೊಂದಿಗೆ ನೀವು ಮಾಡುವ ಆ ಆರಾಧನೆ, ದೇವರ ಪಾದದಲ್ಲಿ ಅವ್ರ ಜೊತೆಯಲ್ಲಿ ನಡೆಯುವುದು, ಅವರೊಂದಿಗೆ ಇರುವ ಈ ಒಂದು ಅನ್ಯೋನ್ಯತೆ ನಿಮ್ಮನ್ನು ಆ ವಿಶ್ರಾಂತಿ ದಿವಸವಾಗಿ ಇರುವ ಆ ನಿತ್ಯ ಜೀವನದಲ್ಲಿ ಕರ್ಕೊಂಡು ಹೋಗಿ ಸೇರಿಸುವುದು. ನೀವು ಇಲ್ಲಿ ಬಂದು ನೀವು ಕಳೆಯುವ ಒಂದು 2 ಗಂಟೆ ನಿಮಗೆ ವ್ಯರ್ಥವಾಗುವುದಿಲ್ಲ. ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ಕುಟುಂಬದಲ್ಲಿ ಇರುವವರನ್ನು, ನಿಮ್ಮ ನೆಂಟರನ್ನು, ನಿಮ್ಮ ಫ್ರೆಂಡ್ಸ್ ಅನ್ನು, ನೀವು ಯಾರಿಗೋಸ್ಕರ ಪ್ರೇಯರ್ ಮಾಡ್ತೀರೋ ಅವರೆಲ್ಲರನ್ನು ರಕ್ಷಿಸಿ ಪರಲೋಕ ರಾಜ್ಯದಲ್ಲಿ ಇರುವ ಆ ಒಂದು ವಿಶ್ರಾಂತಿ ದಿವಸದಲ್ಲಿ ಅವರೆಲ್ಲರನ್ನು ನಿಮ್ಮ ಜೊತೆಗೆ ಕರ್ಕೊಂಡು ಹೋಗಿ ಸೇರಿಸಿ. ಇದು ವಿಶ್ವಾಸಿ ಕೆಲಸ ಮಾತ್ರ ಅಲ್ಲ, ಒಬ್ಬ ಸೇವಕರ ಕೆಲಸವೂ ಕೂಡ. ಈ ಲೋಕದಲ್ಲಿ ಇರುವ ಶ್ರೇಷ್ಠವಾದ ಒಂದು ಸೇವೆಯನ್ನು ಗೊತ್ತಾ? ಯೇಸು ಕರ್ತನಿಗೆ ಮಾಡುವ ಸೇವೆ. ಒಬ್ಬ ಜೀವನ ನರಕದಲ್ಲಿ ಹೋಗಿ ನಾಶವಾಗದೆ ಅದು ಪರಲೋಕ ರಾಜ್ಯದಲ್ಲಿ ಕರಕೊಂಡು ಹೋಗಿ ಸೇರಿಸುವ ಶ್ರೇಷ್ಠವಾದ ಸೇವೆ ಅದು. ಅದರಲ್ಲಿ ಕಷ್ಟಗಳು ಉಂಟು, ಸಮಸ್ಯೆಗಳು ಉಂಟು, ದಿನಪ್ರತಿ ದಂಡಿಸಲ್ಪಟ್ಟ ರೀತಿಯಲ್ಲಿ ಇರಬಹುದು. ಆದರೂ ನಮ್ಮ ಮುಖಾಂತರ ಆಶೀರ್ವಾದ ಹೆಚ್ಚು ಜನರಿಗುಂಟು. ಈ ಲೋಕವನ್ನು ನಮಗೆ ಏನು ಕೊಡಕ್ಕಾಗಲ್ಲ. ನೀವು ಕಟ್ಟಿರೋ ಮನೆಗಳು ನೀವು ನೋಡಿದ್ರಲ್ಲ, ಬ್ಯಾಂಕಾಕ್ ಅಲ್ಲಿ ಅದೇನು ಎಷ್ಟು ದೊಡ್ಡ ಕಟ್ಟಡ ಅದು. ಒಂದು ಜರ್ಕ್ ಭೂಕಂಪದಲ್ಲಿ ಎಲ್ಲ ನೆಲಮಟ್ಟವಾಯಿತು. ಎಷ್ಟು ಹಣ ಹಾಕಿದರೂ ಗೊತ್ತಿಲ್ಲ. ಇವತ್ತು ಇನ್ನೊಂದು ನ್ಯೂಸ್ ಬಂದಿದೆ, 10,000 ಜನರು ಸತ್ತು ಹೋದರಂತೆ. 100% ಒಂದು ದೇಶದಲ್ಲಿ ಪಾಪಿಗಳು ಬದುಕಿ ಪಾಪವೇ ತುಂಬಿರುವಾಗ ಒಂದು ವೇಳೆ ನೀತಿವಂತರಲ್ಲಿ ಇದ್ರೆ ಅವ್ರನ್ನು ತೆಗೆದಾಕಿ ಬಿಟ್ಟು ಮಿಕ್ಕವರನ್ನು ಹೊಡೆದು ಮುಗಿಸ್ತಾರೆ. ಸೋದೋಮ್ ಗೊಮೋರದಲ್ಲಿದ್ದ ನೀತಿವಂತನಾಗಿದ್ದ ಲೋತನ ಕುಟುಂಬವನ್ನು ದೇವರು ಕಾಪಾಡಿದರು. ಆ ಜಲ ಪ್ರಳಯದಲ್ಲಿ ನೀತಿವಂತನಾಗಿ ಬದುಕಿದ ನೋವನನ್ನು ಕಾಪಾಡಿ ನಿಲ್ಲಿಸಿದರು. ಮಿಕ್ಕವರನ್ನು ನಾಶ ಮಾಡಿದರು. ಇದು ಆ ಕಾಲದಲ್ಲಿ ಇಲ್ಲ, ಈ ಕಾಲದಲ್ಲಿ ನಡೆಯುತ್ತಿದೆ. ಆದ್ರೆ ನಾವು ಯೇಸು ಕರ್ತನಿಂದ ನಾವಿಲ್ಲಿ ಇದ್ದೇವೆ. ನೀತಿ ಪ್ರಸಂಗಿಯಾಗಿದ್ದ ನೋಹನು ಮಳೆಯನ್ನು ನೋಡಿಲ್ಲ, ಪ್ರವಾಹವನ್ನು ನೋಡಿಲ್ಲ. ನಿಂದು ನಾವಿನ್ನು ಕಟ್ಟಿಕೊಂಡು ಪ್ರಸಂಗ ಮಾಡೋಣ. ಜನರು ನಗ್ತರು, ಜನರು ಗೇಲಿ ಮಾಡಿದರು, ಜನರು ಪರಿಹಾಸ ಮಾಡಿದರು, ನಿಂದು ಪ್ರಸಂಗ ಮಾಡಿದನು. ಹಲ್ಲೆಲೂಯಾ. ಈ ಕಾಲ ಕ್ರೂರವಾಗಿದೆ, ಭಯಂಕರವಾದ ದಂಡನೆಯನ್ನು ಎಲ್ಲಾ ಕಡೆ ನೋಡಿವಿರಿ. ಅದು ಮಧ್ಯದಲ್ಲಿ ಬದುಕ್ತಾ ಇರುವ ನಾವು
ಆಶೀರ್ವಾದ ಹೊಂದಿದವರಾಗಿ ಬದುಕಬೇಕಾದ್ರೆ ದೇವರ ಪಾದದಲ್ಲಿ ಇರುವವರಾಗಿ ನೀವಿರಿ. ದೇವರೊಂದಿಗೆ ನಡೆಯುವರಾಗಿರಿ. ಆತನಲ್ಲಿ ನೆಲೆಗೊಂಡಿರಿ. ಆತನ ಶಬ್ಬತ್ ದಿವಸವನ್ನು ಆಚರಿಸಿರಿ. ಪ್ರತಿನಿತ್ಯ ನಿಮಗೆ ಶಬ್ಬತ್ ದಿವಸವಾಗಿರಲಿ. ನಾನು ಹೇಳ್ತೇನೆ, ಪ್ರತಿನಿತ್ಯ ದೇವರ ಪಾದದಲ್ಲಿ ಕೊಡಬೇಕಾದರೂ ಸಮಯವನ್ನು ಕೊಟ್ಟು ವೈದಿಕ ಪ್ರಾರ್ಥನೆಯು, ಸಂಘಾದಿಂದ ಪ್ರಾರ್ಥನೆಯು, ಕುಟುಂಬದ ಪ್ರಾರ್ಥನೆಯು, ಸತ್ಯವೇದೆಗೆ ಸಮಯ ಕೊಟ್ಟು ಸಾಕ್ಷಿಗಳಾಗಿ ನೀವು ಬದುಕುವುದಾದರೆ ನಿಮಗೆ ವಿರೋಧವಾಗಿ ನಿಲ್ಲುವವನು ಯಾರು? ಒಬ್ಬನು ನಿಲ್ಲದ. ಯೋಸುವನೇ, ಹೋಗು, ನೀನು ಕಾಲಿಡೋ ದೇಶ ನಿಮಗೆ ಕೊಟ್ಟಾಯ್ತು ಅಂತ ಹೇಳಿದ್ರು. ಕೊಡ್ತೇನೆ ಅಂತ ಹೇಳಲ್ಲ, ಕೊಟ್ಟಾಯ್ತು. He gave a certificate. These places belong to you. Hallelujah. ಕೊಟ್ಟಾಯ್ತು. ಆದ್ರೆ ನೀನೇನು ಮಾಡಬೇಕು? ಹಗಲು ರಾತ್ರಿ ಸತ್ಯವೇದವನ್ನು ಧ್ಯಾನಿಸಬೇಕು. ಹೆಂಗೆ? ಬಲ ಕಡೆ ಎಡ ಕಡೆ ತಿರುಗಬಾರದು. ಬಾಯಲ್ಲಿ ದೇವರ ಮಾತು ಇರಬೇಕು. ನೀ ಹಂಗೆ ಮಾಡುವುದಾದರೆ ನೀನು ಕಾಲಿಡುವ ದೇಶದಲ್ಲಿ ಸಫಲ ಹೊಂದಿವಿ. ಹಲ್ಲೆಲೂಯಾ. ನೀ ಜಯ ಹೊಂದಿವಿ. ನಿನಗೆ ವಿರೋಧವಾಗಿ ಒಬ್ಬನು ನಿಲ್ಲುವುದಿಲ್ಲ. 31 ಅರಸರುಗಳನ್ನು ನಾನು ಸೋಲಿಸಿ ಆ ದೇಶವನ್ನು ಸ್ವಾಸ್ಥ್ಯವಾಗಿ ಕೊಡುವೆನೆಂದು ಮಾತು ಕೊಟ್ಟವರು ಕೊಟ್ಟದೆ ಅವ್ರು ಕೊಟ್ಟ ಮಾತನ್ನು ಪೂರೈಸಿದರು. ಯೋಶುವನು ಹಂಗೇನೆ ಬದುಕಿದನು. ಹಲ್ಲೆಲೂಯಾ. ಇರುವಾಗ ನಾವೆಲ್ಲರೂ ಪಾತ್ರೆ ಒಪ್ಪಿಸಿಕೊಡೋಣ. ಶಬ್ಬತ್ ದಿವಸದಲ್ಲಿ ನೀವು ದೇವರನ್ನು ಹುಡುಕಿ ಬಂದಿದ್ದೀರಿ. ನೀವು ಶಬ್ಬತ್ ದಿವಸದಲ್ಲಿ ಒಂದು ಸಭೆಯಲ್ಲಿ ದೇವರು ಇದ್ದಾರೆ ಎಂದು ನೀವು ಹುಡುಕಿ ಬಂದಿದ್ದೀರಲ್ಲ, ನೀವು ಧನ್ಯರು. ನಿಮ್ಮ ಜೊತೆ ದೇವರು ಮಾತನಾಡಿದ್ದಾರೆ. ಹಲ್ಲೆಲೂಯಾ. ವಾಕ್ಯದಿಂದ ನಿಮಗೆ ಎಲ್ಲ ಹೇಳಿಕೊಟ್ಟಿದ್ದಾರೆ. ಹೆಂಗೆ ಬದುಕಬೇಕು, ಹೆಂಗೆ ಸೇವೆ ಮಾಡಬೇಕು, ಹೆಂಗೆ ನಾವು ಕ್ರೈಸ್ತರಾಗಿ ಇರಬೇಕು, ಎಲ್ಲ ಹೇಳಿಕೊಟ್ಟಿದ್ದಾರೆ. ಈ ಲೋಕ ನಮಗೆ ಸಂತೋಷ ಕೊಡದೆ ಹೋದರೂ ದೇವರು ಸಂತೋಷ ಕೊಡ್ತಾರೆ, ನೆಮ್ಮದಿ ಕೊಡ್ತಾರೆ. ನಮ್ಮನ್ನು ಸಾಕ್ಷಿ ನಿಲ್ಲಿಸುವರು, ಸೇವೆಯನ್ನು ಮುಖಾಂತರ ಮಾಡಿ ಮುಗಿಸುವರು. ಧೈರ್ಯವಾಗಿರಿ. ಯಾವುದು ಪರಿಸ್ಥಿತಿಗಳು ನಿಮ್ಮನ್ನು ಬೀಳಿಸೋಕ್ಕಾಗಲ್ಲ. ನಿಮ್ಮನ್ನು ನಿಲ್ಲಿಸುವ ದೇವರು ನಿಮ್ಮೊಂದಿಗಿದ್ದಾರೆ. ಆ ಬಿಡುಗಡೆ ನಾಯಕನು ನಮ್ಮೊಂದಿಗಿದ್ದಾರೆ. ನಾವೆಲ್ಲರೂ ಕಣ್ಣುಗಳು ಮುಚ್ಚಿ ಪ್ರಾರ್ಥಿಸೋಣ. ಹೆದರಬೇಡಿರಿ, ಹೆದರಬೇಡಿ. ಯಾವುದು ಪರಿಸ್ಥಿತಿಯೂ ನಿಮ್ಮನ್ನು ಮೂಲಿಗಿಸೋಕ್ಕಾಗಲ್ಲ. ಜಲರಾಶಿಯನ್ನು ನೀವು ಹಾದು ಹೋಗುವಾಗ ದೇವರು ನಿಮ್ಮೊಂದಿಗೆ ಇದ್ದರು. ಇಸ್ರೇಲ್ ಜನರೊಂದಿಗೆ ನೀವು ಅಗ್ನಿಯನ್ನು ನೀವು ಹಾದು ಬರುವಾಗ ಶಾದ್ರಾಕ್, ಮೇಷಾಕ್, ಆಬೇದ್ನೆಗೋ ಜೊತೆಯಲ್ಲಿ ಇದ್ದ ದೇವರು ನಮ್ಮೊಂದಿಗೆ ಇರುವರು. ಅಗ್ನಿಯ ವಾಸನೆ ಕೂಡ, ಬೆಂಕಿಯ ವಾಸನೆ ಕೂಡ ಅವರ ಮೇಲೆ ಇಲ್ಲ ಅಂದ್ರೆ ನಾವು ನೋಡಿ. ನಿಮ್ಮನ್ನು ಮುಟ್ಟುವನು ದೇವರನ್ನು ತಾಡಿ ಬರಬೇಕು. ದೇವರನ್ನು ತಾಡಿ ಬಂದು ನಿಮ್ಮನ್ನು ಯಾರು ಮುಟ್ಟೋಕ್ಕಾಗುತ್ತಾ? ದೇವರನ್ನು ಒಬ್ಬನು ತಾಡಿ ಬರೋದಾಗುತ್ತಾ? ಆದುದರಿಂದ ಆ ದೇವರು ಎಂತವರೆಂದು ನೀವು ಅರ್ಥ ಮಾಡಿಕೊಂಡು ಅವರೊಂದಿಗೆ ಬದುಕಿರಿ, ಅವರೊಂದಿಗೆ ನಡೆಯಿರಿ. ದೊಡ್ಡ ಮಹತ್ ಕಾರ್ಯಗಳು ದೇವರು ಮಾಡೋ ಶಕ್ತನಾಗಿದ್ದಾರೆ. ಪ್ರಾರ್ಥಿಸೋಣ ಬನ್ನಿ. ಪರಿಶುದ್ಧ ನಿಮ್ಮ ಒಳ್ಳೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನಮಗೆ ಕೊಟ್ಟಂತ ಬಹುಮೂಲ್ಯವಾಗಿರುವ ನಿಮ್ಮ ವಾಕ್ಯಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಒಬ್ಬ ವಿಶ್ವಾಸಿಯಾಗಿರಲಿ, ಸೇವಕರಾಗಿರಲಿ, ಹೇಗೆ ಬದುಕಬೇಕು, ಈ ಅಪ್ಪಣೆಗಳನ್ನು, ನಿಮ್ಮ ಕಟ್ಟಳೆಗಳನ್ನು ಹೇಗೆ ಹಿಂಬಾಲಿಸಿ ನಡೆಯಬೇಕು, ಅದರಿಂದ ಹೇಗೆ ಆಶೀರ್ವಾದವಾಗಿ ಒಂದು ಜೀವನ ನಮಗೆ ಸಿಗುತ್ತೆ ಎಂಬುದನ್ನು ನಮಗೆ ಹೇಳಿಕೊಟ್ಟ, ಸ್ಪಷ್ಟವಾಗಿ ಹೇಳಿಕೊಟ್ಟ ಪವಿತ್ರಾತ್ಮನೇ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳು ಸ್ವಾಮಿ. ರಾಜನೇ ಅಪ್ಪ, ಈ ವಿಶ್ರಾಂತಿ ದಿವಸವನ್ನು ನಾವು ಯಾಕೆ ಆಚರಿಸಬೇಕು, ಹಂಗೆ ಅದನ್ನು ಹೇಗೆ ಆಚರಿಸಬೇಕು, ಹಂಗೆ ಆಚರಿಸಿದ್ರೆ ನಮಗೆ ಸಿಗಬೇಕಾಗಿರುವ ಆಶೀರ್ವಾದಗಳು ಏನು ಎಂಬುದನ್ನು ನಮಗೆ ಇವತ್ತು ಒಂದೊಂದಾಗಿ ಹೇಳಿಕೊಟ್ಟು ನಮ್ಮ ಮನಸ್ಸಿಗೆ ಅಪ್ಪ ಒಂದು ತಿಳುವಳಿಕೆಯನ್ನು, ನಡೆಸುವಿಕೆಯನ್ನು ಕೊಟ್ಟ ಕೃಪೆಗಾಗಿ ನಮಗೆ ಸ್ತೋತ್ರ 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 ಸ್ವಾಮಿ. ಅಪ್ಪ ರಾಜನೇ, ಇಲ್ಲಿ ಮೊಳಗಾಲೂರಿರುವ ಪ್ರತಿಯೊಬ್ಬ ವಿಶ್ವಾಸಿಯನ್ನು, ನಿಮ್ಮ ಮಗಳನ್ನು ಸ್ವಾಮಿ ನಿಮ್ಮ ಪಾದಕ್ಕೆ ಒಪ್ಪಿಸ್ತೇವೆ. ರಾಜಾದಿರಾಜನೇ, ಕರ್ತಾನೆ, ಈ ವಾಕ್ಯಕ್ಕೆ ವಿಧೇಯರಾಗಿ ನೀವು ಬದುಕಬೇಕು ಎಂದು ಒಪ್ಪಿಸಿಕೊಳ್ಳುವ ಪ್ರತಿಯೊಬ್ಬರ ಮೇಲೂ ಪವಿತ್ರ ಆತ್ಮರು ಸ್ಪಷ್ಟವಾಗಿ ಬಂದು ಸಂಪೂರ್ಣವಾಗಿ ಆಳ್ವಿಕೆ ಮಾಡಿ ಅವರಿಗೆ ದಾರಿ ನಡೆಸಿ ಅಪ್ಪ, ಈ ವಿಶ್ರಾಂತಿ ದಿವಸವನ್ನು ಆಚರಿಸುವುದಕ್ಕೂ ಹೇಳುವ ಪ್ರಕಾರ ಪ್ರತಿ ದಿನ ದೇವರೊಂದಿಗೆ ಅನ್ಯೋನ್ಯದಲ್ಲಿ ಬೆಳೆಯುವುದಕ್ಕೂ ದೇವರ ಸಹಾಯ ಮಾಡಿ ಸ್ವಾಮಿ. ಪವಿತ್ರ ಆತ್ಮನೇ, ವಿಶೇಷವಾಗಿ ಒಂದೊಂದು ಪಾಯಿಂಟ್ಗಳು ನಮಗೆ ಹೇಳಿಕೊಟ್ಟಿದ್ರಿ ಸ್ವಾಮಿ. ಈ ಎಲ್ಲವನ್ನೂ ನಾವು ವಿಧೇಯರಾಗಿ ಬದುಕಿ ಹಿಂಬಾಲಿಸಿ ನಡೆದು ಬರೀ ಕೇಳುವರಾಗಿಲ್ಲದೆ ಅದರ ಪ್ರಕಾರ ನಡೆಯುವರಾಗಿರ್ಲಿಕ್ಕೆ ನಮಗೆ ಸಹಾಯ ಮಾಡಪ್ಪ. ವಿಶೇಷವಾಗಿ ಸ್ವಾಮಿ, ಈ ದಿನ ನಾನು ನನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡ್ತೇನೆ. ಈ ವಾಕ್ಯಕ್ಕೆ ಅನುಸಾರವಾಗಿ ನಾನು ನಡೆಯಬೇಕು ಸ್ವಾಮಿ. ನನ್ನಲ್ಲಿರುವ ಕೊರತೆಗಳನ್ನು ಕ್ಷಮಿಸಪ್ಪ. ಇದುವರೆಗೆ ನಾನು ಹಿಂಬಾಲಿಸ್ತಾ ಇಲ್ಲ ಅಂದ್ರೂ ಪರವಾಗಿಲ್ಲ, ನನಗೆ ಕ್ಷಮಿಸಿ ಒಂದು ಆವತ್ತಿ ನನಗೆ ಒಂದು ಅವಕಾಶ ಕೊಡಿ ಸ್ವಾಮಿ. ಇനി ಮುಂದೆ ವಿಶ್ರಾಂತಿ ದಿವಸವನ್ನು ಆಚರಿಸುವೇನು, ಪ್ರತಿನಿತ್ಯ ವಿಶ್ರಾಂತಿ ದಿವಸ ಮನೆಯಲ್ಲಿ ನಾನು ಅನ್ಯೋನ್ಯತೆಯಲ್ಲಿ ಬೆಳೆಯುವೇನು, ದೇವರ ಮಗನಾಗಿ ಮಗಳಾಗಿ ಬದುಕುವೇನು, ನಾನು ನನ್ನನ್ನು ಪ್ರೀತಿಸುವ ಹಾಗೆ ಇದರನ್ನು ಪ್ರೀತಿಸುವೇನು, ನನ್ನ ದೇವರನ್ನು ಪೂರ್ಣ ಶಕ್ತಿಯಿಂದ, ಬಲದಿಂದ, ಹೃದಯದಿಂದ ಪ್ರೀತಿಸುವೇನೆಂಬುದಾಗಿ ಒಪ್ಪಿಸಿಕೊಟ್ಟು ಎಲ್ಲಾ ಅಪ್ಪಣೆಗಳನ್ನು
ಅಪ್ಪ ಕಟ್ಟಳೆಗಳನ್ನು ಇದರ ಮುಖಾಂತರ ನಾನು ನೆರವೇರಿಸುವೇನೆ ಎಂಬುದಾಗಿ ಒಪ್ಪಿಸಿಕೊಳ್ಳುವ ಪ್ರತಿಯೊಬ್ಬರಿಗೂ ದೇವರ ವಿಶೇಷ ಕೃಪೆಯು ದಯೆಯು ಕರುಣೆಯನ್ನು ಕೊಟ್ಟು ನಡೆಸಬೇಕಾಗಿ ಒಪ್ಪಿಸುತ್ತೇನೆ. ಈ ದಿನ ಸ್ವಾಮಿ ನಾನು ಬಲಿಗಳನ್ನು ನಾನು ಪ್ರಿಯಪಡುವುದಿಲ್ಲ, ನಾನು ಪ್ರೀತಿಯನ್ನು ಕರುಣೆಯನ್ನು ಕೊಡುವ ದೇವರು ಎಂಬುದಾಗಿ ಮಾತನಾಡಿದಿರಿ. ನಾವೆಲ್ಲರಿಗೂ ಸ್ವಾಮಿ ನಿಮ್ಮಿಂದ ಪಡೆದುಕೊಂಡಿರುವ ಈ ಅನುಭವಿಸಿರುವ ಈ ಪ್ರೀತಿಯನ್ನು ಎಲ್ಲ ಜೊತೆಯನ್ನು ಹಂಚಿಕೊಟ್ಟು ಅಪ್ಪ ಅನೇಕರ ರಾಜ್ಯದ ಕಡೆ ನಡೆಸುವ ಮಕ್ಕಳಾಗಿ ನಮ್ಮನ್ನು ನಡೆಸಬೇಕಾಗಿ ಒಪ್ಪಿಸುತ್ತೇನೆ ಸ್ವಾಮಿ. ನಿಮಗೆ ಮಾಡಲಿಕ್ಕೆ ಶಕ್ತನಾಗಿರುವುದಕ್ಕಾಗಿ ಸ್ತೋತ್ರ ರಾಜನೇ. ನಾವು ಯಾರು, ಯಾರ ಮಕ್ಕಳು, ನಮ್ಮ ದೇವರು ಯಾರು, ಅವರಿಗೆ ಮೆಚ್ಚುಗೆಯಾಗಿ ನಡೆದರೆ ನಮಗೆ ಈ ಲೋಕದಲ್ಲಿ ಬರುವ ಕಷ್ಟಗಳು, ರೋಗಗಳು ಯಾವುದು ನಮಗೆ ಬರುವುದಿಲ್ಲ, ಮುಟ್ಟುವುದಿಲ್ಲ, ಆರೋಗ್ಯವಾಗಿ ಆಶೀರ್ವಾದವಾಗಿ ಬದುಕಬಹುದು ಎಂಬುದಾಗಿ ನಮಗೆ ವಾಗ್ದಾನ ಕೊಟ್ಟಿದ್ದೀರಿ ಸ್ವಾಮಿ. ಈ ವಾಕ್ಯಕ್ಕೆ ವಿಧೇಯರಾಗಿ ಬದುಕಿ, ಈ ವಾಗ್ದಾನ ಎಲ್ಲವೂ ದೇವರು ನಮ್ಮ ಜೀವನದಲ್ಲಿ ಪೂರೈಸಿ ನಿಮಗೆ ಸಾಕ್ಷಿಗಳಾಗಿ ಬದುಕಿ ನಿಮ್ಮ ನಾಮವನ್ನು ಮಹಿಮೆಪಡಿಸಲಿಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡಬೇಕಾಗಿ ಒಪ್ಪಿಸಿಕೊಡುತ್ತಾ ನಮ್ಮ ರಕ್ಷಕನ ಒಡೆಯರೂ ಆದ ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿಕೊಳ್ಳುತ್ತೇವೆ. ಜೀವನ